ನಿತ್ಯ ನೆನೆಯಬೇಕಾ ನಿತ್ಯ ನೆನೆಯಬೇಕಾ ಅವರಿಗೆ ನಾವು ಶರಣು ಹೋಗಬೇಕಾ ಅವರಿಗೆ ನಾವು ಶರಣು ಹೋಗಬೇಕಾ ಶರಣು ಹೋಗಬೇಕಾ ಮುಕ್ತ ಪಾಶದಿಂದ ಮುಕ್ತ ಆಗಲು ಮನುಷ್ಯ ಜನ್ಮವ ಬೇಕಾ
ಇಂಥ ಗಂಟ ಬಿದ್ದನವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ಹೊಲ ಮನಿಯೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಹೊಲ ಮನಿಯೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹಚ್ಚಾನ ಹಚ್ಚಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹಚ್ಚಾನ ಹಚ್ಚಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನೆಗೆ ಬರ್ತಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನೆಗೆ ಬರ್ತಾನ ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟಾನವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖ ಒಮ್ಮೆ ಬಂದು ತೋರಿಸವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ಹೆತ್ತ ತವರಿನ ಕೀರ್ತಿ ತರತೀನಿ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ತಾಯಿ ಹಡೆದವ್ಗ ನೆನಸೈತಿ ಜೀವ ಕಟ್ಟಿದ ಕನಸು ಹೊಡೆದು ಚೂರಾಯಿತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತ ಎರಡು ಕೈಯ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇದ್ಕ ಹಲ್ಲಿನ ಸೊಟ್ಟ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ
ಶಿವ ಆಡಿಸಿದಂಗಡಬೇಕು ನಾವೆಲ್ಲ. ಎರಡು ಕೈಯ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಕೊಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕಾಗಿಟ್ಟನು ಹಲ್ಲಿನ ಸಟ್ಟ. ಎರಡು ಕೈಯ ಕಾಲು ಕೊಟ್ಟ, ಕಣ್ಣು ಮೂಗ ಬಾಯಿ ಕೊಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕಾಗಿಟ್ಟನು ಹಲ್ಲಿನ ಸಟ್ಟ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ. ಗಂಡಿಗೊಂದು ಹೆಣ್ಣು ಕೊಟ್ಟ, ಹೆಣ್ಣಿಗೊಂದು ಗಂಡು ಕೊಟ್ಟ, ಮಕ್ಕಳ ಮಾಡಿ ಇದಕ್ಕಾಗಿಟ್ಟ, ಕುಂತು ಕೆಳಿರಿ ಸಂಸಾರ ಗುಟ್ಟ. ಗಂಡಿಗೊಂದು ಹೆಣ್ಣು ಕೊಟ್ಟ, ಹೆಣ್ಣಿಗೊಂದು ಗಂಡು ಕೊಟ್ಟ, ಮಕ್ಕಳು ಮಾಡಿ ಇದಕ್ಕಾಗಿಟ್ಟ, ಕುಂತ ಕೆಳಿರಿ ಸಂಸಾರ ಗುಟ್ಟ. ಗಂಡಿಗೊಂದು ಹೆಣ್ಣು ಕೊಟ್ಟ, ಹೆಣ್ಣಿಗೊಂದು ಗಂಡು ಕೊಟ್ಟ, ಮಕ್ಕಳ ಮಾಡಿ ಇದಕ್ಕಾಗಿಟ್ಟ, ಕುಂತ ಕೆಳಿರಿ ಸಂಸಾರ ಗುಟ್ಟ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ. ಕಷ್ಟ ಸುಖ ಇದರಗ ಇಟ್ಟ, ಕರ್ಮ ಧರ್ಮ ತೂಗಿ ಬಿಟ್ಟ, 100 ವರ್ಷ ಆಯುಷು ಕೊಟ್ಟ, ಕುಂತು ಕೆಳಿರಿ ಜೀವನ ಗುಟ್ಟ. ಹೇ ಎಲ್ಲೋ ಮನುಜ, ಎಲ್ಲೋ ಮನವೇ, ಕಷ್ಟ ಸುಖ ಇದರಗ ಕೊಟ್ಟ, ಕರ್ಮ ಧರ್ಮ ತೂಗಿ ಬಿಟ್ಟ, 100 ವರ್ಷ ಆಯುಷ ಕೊಟ್ಟ, ಕುಂತು ಕೆಳಿರಿ ಜೀವನ ಗುಟ್ಟ. ಕಷ್ಟ ಸುಖ ಇದರಗ ಕೊಟ್ಟ, ಕರ್ಮ ಧರ್ಮ ತೂಗಿ ಬಿಟ್ಟ, 100 ವರ್ಷ ಆಯುಷ ಕೊಟ್ಟ, ಕುಂತು ಕೆಳಿರಿ ಜೀವನ ಕಟ್ಟ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ. ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡು, ಲೋಕನಾಥನ ಧ್ಯಾನವ ಮಾಡು, ಸಾಕಾರ ಮಾಡಿಕೊಂಡು ಇರು ಮನವೇ, ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡದೆ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ.
ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತಾನ ಬ್ಯಾಡ ಎಲೆ ಮನವೇ ನೀ ಅಲ್ಲಂತಾನ ಬ್ಯಾಡ ಎಲೆ ಮನವೇ ಯಾಕ್ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಮನವೇ 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 ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರು ದಿನದ ಸಂತೆ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರು ದಿನದ ಸಂತೆ ಎಲೆ ಮನವೇ ಸೇರದವರ ಮುಂದೆ ಜಾರಿ ಬೀಳದಂತೆ ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾಕ್ ಚಿಂತೆ ಮಾಡತೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಆಸೆಯಳಿಬೇಕು ಎಲೆ ಮನವೇ ಮನದ ಹೆಸಿಗೆ ತೊಳಿಬೇಕು ಎಲೆ ಮನವೇ ಆಸೆಯಳಿಬೇಕು ಎಲೆ ಮನವೇ ಮನದ ಹೆಸಿಗೆ ತೊಳಿಬೇಕು ಎಲೆ ಮನವೇ ದೇಶದೊಳಗ ನಮ್ಮ ಗುರು ಮಹಂತೇಶ್ವರನ ದೇಶದೊಳಗ ನಮ್ಮ ಗುರು ಮಹಂತೇಶ್ವರನ ದೇಶದೊಳಗ ನಮ್ಮ ಗುರು ಮಹಂತೇಶ್ವರನ ಭ್ಯಾಸವ ಮರಿಬ್ಯಾಡ ಎಲೆ ಮನವೇ ನೀ ಭ್ಯಾಸವ ಮರಿಬ್ಯಾಡ ಎಲೆ ಮನವೇ ಯಾಕ್ ಚಿಂತೆ ಮಾಡತೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಏರು ಮನವೇ ಸಾಕಾರ ಮಾಡಿಕೊಂಡು ಏರು ಮನವೇ ಯಾಕ್ ಚಿಂತೆ ಮಾಡತೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾತರ ಸುಖವಿಲ್ಲ ಯಾತರ ಸುಖವಿಲ್ಲ ಯಾತರ ಸುಖವಿಲ್ಲ ಎಲೆ ಮನವೇ ಹಾಂಗ ಕಳೆಯಲ್ಲವ ಬಾಳನ್ನ ಶಿವ ವೈದ ಮುತ್ತೈದಿತನ ನನ್ನ
ನನ್ನ ಬದುಕು ಕಣ್ಣೀರಾಯ್ತು, ಹಣೆಯಲ್ಲಿ ಕುಂಕುಮಾಳಿಕೋಯ್ತು. ಶಿವನೇ 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 ನನ್ನ ಶಿವನೇ, ನನ್ನ ಬದುಕು ಕಣ್ಣೀರಾಯ್ತು, ಹಣೆಯಲ್ಲಿ ಕುಂಕುಮಾಳಿಕೋಯ್ತು. ನನ್ನ ಬದುಕು ಕಣ್ಣೀರಾಯ್ತು, ಹಣೆಯಲ್ಲಿ ಕುಂಕುಮಾಳಿಕೋಯ್ತು. ಕೊರಳನ ತಾಳಿ ಹರಿದೋಯ್ತು. ಹಡೆದವರ ನೀ ಮರಿಬ್ಯಾಡ, ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ಕಲ್ಲಿನ ದೇವರ ನಂಬುವ ನೀನು, ಕಲ್ಲಿನ ದೇವರ ನಂಬುವ ನೀನು, ಹೆತ್ತವರೆ ದಯನ ಕಲ್ಲನ ಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ಮರಿಬ್ಯಾಡ. ಬ್ಯಾಡ ಬ್ಯಾಡ ಬ್ಯಾಡ. ಕಾಣದಂತ ದೇವರು ನೀನು, ಅಲ್ಲಿ ಇಲ್ಲಿ ಹುಡುಕಬೇಡ. ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯಬೇಡ. ಕಾಣದಂತ ದೇವರು ನೀನು, ಕಾಣದಂತ ದೇವರು ನೀನು, ಅಲ್ಲಿ ಇಲ್ಲಿ ಹುಡುಕಬೇಡ. ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯಬೇಡ. ಕಲ್ಲಿನ ದೇವರು ನಂಬುವ ನೀನು, ಕಲ್ಲಿನ ದೇವರ ನಂಬುವ ನೀನು, ಹಡೆದವರೆದರು ಕಲ್ಲನ ಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ತಮ್ಮ ಕರುಳ ಬಳ್ಳಿಯ ಕಡಿದು ನಿನ್ನ ಜಗಕ್ಕೆ ತಂದವರಿವರು. ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದರಿವರು. ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದರಿವರು. ತಮ್ಮ ಕರುಳ ಬಳ್ಳಿಯ ಕಡಿದು ನಿನ್ನ ಜಗಕ್ಕೆ ತಂದವರು ಇವರು. ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದರಿವರು. ನವಮಾಸಗಳು ರಕ್ಷಣೆ ಮಾಡಿ, ನವಮಾಸಗಳು ರಕ್ಷಣೆ ಮಾಡಿ, ನವಮಾಸಗಳು ರಕ್ಷಣೆ ಮಾಡಿ, ನೋವನ್ನು ತಿಂದು ಹಡೆದವರಿವರು. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಕೋಟಿ ಹಣವ ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬೇಡಿದಾಗ ಬಯಸುವುದೇನೋ. ತಂದೆ ತಾಯಿ ಎನ್ನುವ ಸಿರಿಯು ಬೇಡಿದಾಗ ಬರುವುದೇನೋ.
ಕೋಟಿ ಹಣವ ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬೇಡಿದಾಗ ದೊರಕುವುದೇನು? ಹಡೆದವರೆಂದು ನಗು ನಗುತ್ತಿರಲು, ಹಡೆದವರೆದರು ನಗು ನಗುತ್ತಿರಲು, ಹಡೆದವರೆದರು ನಗು ನಗುತ್ತಿರಲು. ನಿನ್ನಯ ಬಾಳಿನ ಸಿರಿ ಸಂಪದವು ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ರಾಶಿ ರಾಶಿ ಧನವನ್ನು ಸುರಿಯೇ ಹಡೆದ ತಾಯಿ ದೊರೆಯುವಳೇನೋ. ರಾಶಿ ರಾಶಿ ಧನವನ್ನು ಸುರಿಯೇ ಹೆತ್ತ ತಾಯಿ ದೊರೆಯುವಳೇನೋ. ಹಣವ ಕೊಟ್ಟು ಮಡದಿಯರನ್ನು, ಹಣವ ಕೊಟ್ಟು ಹೆಂಡತಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ರಾಶಿ ರಾಶಿ ಹಣವನ್ನು ಸುರಿದರೆ ಹೆತ್ತೆ ತಾಯಿ ದೊರೆಯುವಳೇನು? ಹಡೆದವರೆದರು ಸಿರಿ ಸಂಪತ್ತು, ಹಡೆದವರೆದರು ಸಿರಿ ಸಂಪತ್ತು, ಹಡೆದವರೆದರು ಸಿರಿ ಸಂಪತ್ತು ನಶ್ವರ ಎಂದು ತಿಳಿದಿರಬೇಕು. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಬ್ಯಾಡ ಬ್ಯಾಡ ಬ್ಯಾಡ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದನ್ನು ಕೊಟ್ಟ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದನ್ನು ಕೊಟ್ಟ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ. ಅಕ್ಕರದಿಂದ ಅಕ್ಷರವನ್ನು, ಅಕ್ಕರದಿಂದ ಅಕ್ಷರವನ್ನು ಈ ಜಗದಲ್ಲಿ ಮೇಲೆ ಸುಖವಿದೆ ನೋಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದಳು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು. ತಾಯಿ ಹಡೆದವ ನನ್ನ ತಾಯಿ, ತಾಯಿ ನನ್ನ ಹಡೆದವ, ನನ್ನ ತಾಯಿ ನನ್ನ ಹಡೆದವ. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದಳು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು. ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ, ತಾಯಿಯ ಕಣ್ಣಲ್ಲಿ ನೀರನ್ನು ತರಿಸಿ, ಪಾಪದಿ ನೀನು ಬೀಳಲು ಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಉಪಕಾರ ತೀರಿಸಬೇಕು. ಉಪಕಾರ ನಿತ್ಯ ನೆನೆಯಬೇಕಾ, ನಿತ್ಯ ನೆನೆಯಬೇಕಾ. ಅವರಿಗೆ ನಾವು ಶರಣು ಹೋಗಬೇಕಾ, ಅವರಿಗೆ ನಾವು ಶರಣು ಹೋಗಬೇಕಾ, ಶರಣು ಹೋಗಬೇಕಾ. ಮುಕ್ತ ಪಾಶದಿಂದ ಮುಕ್ತ ನಗಲು ಮನುಷ್ಯ ಜನ್ಮವ ಬೇಕಾ.
ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಪುಂಡಲಿಂಗ ಮಹಾಶಿವಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮ ಪಾವನ ಸಾನ್ನಿಧ್ಯ ವಹಿಸಬೇಕಾಗಿತ್ತು ಬಸವರಾಜೇಂದ್ರ ಅಪ್ಪಾಜಿಗಳು. ಕಾರಣಾಂತರಿಂದ ಅವರಿಗೂ ಕೂಡ ಈ ಸಭೆಯಿಂದ ನಾನು ಅವರಿಗೆ ನಮಸ್ಕರಿಸುತ್ತೇನೆ. ನಮ್ಮ ಪರಮ ಪೂಜ್ಯರಾದ ಅಳೂರ ಮಠದ ಶ್ರೀಗಳು ಹಾಗೂ ಚಳಕಾಪುರದ ಶ್ರೀಗಳಾದಂಥ ನಮ್ಮ ಶಂಕರಾನಂದ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಅಗರಖೇಡದ ಪ್ರಭುಲಿಂಗ ಸ್ವಾಮೀಜಿಗಳು ಬರಬೇಕಾಗಿತ್ತು. ಅವರು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರುವುದರಿಂದ ಅವರಿಗೂ ಕೂಡ ನಾವು ನಮ್ಮ ಈ ಕಾರ್ಯಕ್ರಮದ ನನ್ನ ಪರವಾಗಿ ಅವರಿಗೂ ನಮಸ್ಕರಿಸುತ್ತೇನೆ. ಮತ್ತು ತಮ್ಮ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಅವರಿಗೂ ನಾನು ನನ್ನ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ, ನಮಸ್ಕರಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದಂಥ ಜ್ಯೋತಿ ಬೆಳೆಸಿದಂಥ ವಿರಾಜ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ನಮ್ಮ ಆತ್ಮೀಯರು ಮತ್ತು ನಮ್ಮ ವೈಭವ್ ರೆಸಿಡೆನ್ಸಿ ಅಧ್ಯಕ್ಷರಾದಂಥ ಕಾತುಗೌಡ ಪಾಟೀಲ್ ಅವರೇ ಹಾಗೂ ರೈಸ್ ಅವರೇ, ನಮ್ಮ ಹ್ಯಾಟ್ರಿಕ್ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಹುಸೇನ್ ಕಾಕಾ ಕಾಣಿಯವರೇ, ನಮ್ಮ ಮಾರ್ಗದರ್ಶಕರು ಗ್ರಾಮದ ಮುಖಂಡರಾದಂಥ ತಾಲೂಕಿನ ಮುಖಂಡರಾದಂಥ ಲಕ್ಷ್ಮಣ ಕಾಕಾ ಸವಳಿಗೆಯವರೇ ಹಾಗೂ ಮಲ್ವಣ್ಣ ಚನೇಗಾವ್ ಅವರೇ ಮಣೂರು ಗ್ರಾಮದಿಂದ, ನಮ್ಮ ಇನ್ನೊಬ್ಬರು ಹಟ್ಟಿ ಗ್ರಾಮದ ಹಿರಿಯರು ಆತ್ಮೀಯರಾದಂಥ ನಾಗಮ್ಮ ವಾಘಮಳ್ಳಿಯವರಿಗೂ ನಾವು ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಇಟ್ಟೋಲ್ಗೌಡ ಪಾಟೀಲ್ ಅವರೇ, ಇನ್ನೊಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರೂಗಿಯವರೇ, ಆತ್ಮೀಯರು ಹಿರಿಯರಾದಂಥ ಕಾಮಕಾಕ ಛತ್ರಿಯವರೇ, ನಮ್ಮ ಶ್ರೀಮಠದ ಇನ್ನೊಬ್ಬ ಪೂಜ್ಯರಾದಂಥ ಬಾಬು ಮಹಾರಾಜರೇ ಹಾಗೂ ನಮ್ಮ ಜಿಲ್ಲೆಯ BJP ಮುಖಂಡರಾದಂಥ ದಯಾಸಾಗರ್ ಪಾಟೀಲ್ ಅವರೇ, ಆತ್ಮೀಯರು ಗೇನೂರು ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಆಲಿಂಗರಾಯ್ ಮಹಾರಾಜ್ ಮಠ್ ಮುತ್ತೇವರೇ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಆತ್ಮೀಯರಾದಂಥ JDS ಮುಖಂಡರಾದಂಥ BD ಪಾಟೀಲ್ ಅವರೇ ಹಾಗೂ ದಯಾಸಾಗರ್ ಪಾಟೀಲ್ ಅವರೇ, ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಕೋಳೇಕರ್ ಗುರುಗಳೇ ಹಾಗೂ ಭೀಮರಾಯಗೌಡ ಪಾಟೀಲ್ ಅವರೇ, ಇನ್ನೊಬ್ಬರು ಮುಖಂಡರಾದಂಥ ಡಾಕ್ಟರ್ ರಮೇಶ್ ರಾಠೋಡ್ ಅವರೇ, ಗುಬ್ಬೇವಾಡ ಗ್ರಾಮದ ಆತ್ಮೀಯರು ಹಿರಿಯರಾದಂಥ ಅರ್ಜುನ್ ಕಾಕ ಮರೂರವರೇ, ನಮ್ಮ ಕಾಸುಗೌಡ ಮಣೂರವರೇ, ಇನ್ನೊಬ್ಬರು ಆತ್ಮೀಯರಾದಂಥ ಚಂದು ಸೌಕರ್ ಮರುಗೂರವರೇ. ನಾನು ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ನಮ್ಮ ಬಗ್ಲಿ ಸಾಹೇಬರು ಬರಬೇಕಾಗಿತ್ತು, ರವಿಕಾಂತ್ ಪಾಲ್ ಸಾಹೇಬರು ಬರಬೇಕಾಗಿತ್ತು, ನಮ್ಮ ನಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಂಥ ಭೀಮುಕಾಕ ಕೌಲಿಗೆ ಅವರು ಬರಬೇಕಾಗಿತ್ತು. ಕಾರಣಾಂತರಿಂದ ಯಾವುದೋ ಒತ್ತಡ ತಮ್ಮ ಕೆಲಸದ ಒಂದು ನಿಮಿತ್ತವಾಗಿ ಅವ್ರಿಗೆ ಬರೋಕ್ಕಾಗಿಲ್ಲ. ನಾವು ಏನಪ್ಪ ಅಂದ್ರೆ ನನ್ನಲ್ಲಿ ಇಂಡಿ ತಾಲೂಕು ಹಾಗೂ ಅದೇ ರೀತಿ ನನ್ನ ಅಗರ್ಖೇಡ್ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ಎಲ್ಲ ನನ್ನ ಆತ್ಮೀಯರು ಬಂದಿರಿ, ಅವರೆಲ್ಲರಿಗೂ ನಾನು ಹಣಿಮದಿಯನ್ನು ನಮಸ್ಕರಿಸುತ್ತೇನೆ. ಯಾಕಪ್ಪ ಅಂದ್ರೆ ಅವರೆಲ್ಲ ನಮ್ಮನ್ನು ಹರಿಸಿ ಹಾರೈಸಿದ್ದಾರೆ ಪ್ರತಿಯೊಂದು ಕೆಲಸಕ್ಕೂ. ನಾನು ಹೆಂಗಪ್ಪ ಅಂದ್ರೆ ಇಲ್ಲಿ ಸಿರುಗೂರು ಗ್ರಾಮದಾಗ ಒಂದು 4 ಮಂದಿ ಹೆಸರು ಹಾಕದಪ್ಪ ಅಂದ್ರೆ ಒಂದಿಷ್ಟು ಇನ್ನೂ ನನ್ನ ಭಾಳ ಜನ ಎಲ್ಲರೂ ಬೇಕಾದವ್ರು ಯಾರ್ದನ್ನು ಸಿರುಗೂರು, ಗುಬ್ಬೇವಾಡ, ಮಣೂರ, ಅಗರ್ಖೇಡ, ಅಳೂರ, ಇಂಗಳಗಿ, ಮೈನಳ್ಳಿ ಮತ್ತು ಹೆಂಗಪ್ಪ ಅದು ಕ್ಯಾಡ್ಗಿ, ನಾಗರಳ್ಳಿ ಮತ್ತು ಸಾಲುಟಿಗಿ, ಹೀಗೆಲ್ಲ ಒಂದಿಟ್ಟು ಇಂಗಳಗಿ ಗ್ರಾಮ ಆಗಲಿ, ಬೇನೂರು ಗ್ರಾಮ ಆಗಲಿ
ಎಲ್ಲ ಹಿರಿಯರು, ಪರಮ ಪೂಜ್ಯರು, ಆತ್ಮೀಯರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಮಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮದ ಪೂಜ್ಯರು, ಗ್ರಾಮದ ಹಿರಿಯರನ್ನು ನಾನು ಆಧಾರದಿಂದ ಸ್ವಾಗತಿಸಿ ನಮಸ್ಕರಿಸುತ್ತೇನೆ. ಇಲ್ಲಿ ಇಷ್ಟೇ ಅಗರ್ಕೇಳ ಗ್ರಾಮದಲ್ಲಿ ಯಾರು ಹಿರಿಯರಾಗಲಿ ಬೇರೆ ಕಡೆಯಿಂದ ಬಂದದಿರಂದ್ರೆ ಪೂಜಾರ ಗ್ರಾಮ ಭಾಳ ದೊಡ್ಡದ, 12,000 ಜನಸಂಖ್ಯೆ ಅದ, ವೋಟ್ರದಾಗ 8,000 ಐತಿ. ಆದ್ರೆ ಯಾರೋ ಒಬ್ರು ಹಿರಿಯರು ಬಂದ್ರೆ ಒಂದು ಹೋಟೆಲ ಹೆಂಗಪ್ಪ ಅಷ್ಟೇ ಸಣ್ಣದು. ನಿಮ್ಮ ಊರು ಭಾಳ ದೊಡ್ಡದ ರೀ, ಒಂದು ಸರಿಯಾಗಿ ನಮ್ಮ ಊಟಕ್ಕೊಂದು ವ್ಯವಸ್ಥೆ ಇಲ್ಲ, ಒಂದು ಹೋಟೆಲ್ ಇಲ್ಲ, ಏನೂ ಇಲ್ಲ, ಏನಿದು ನೀವು ಒಂದು ಅಚ್ಚುಕಟ್ಟು ಹೋಟೆಲ್ ಮಾಡಬೇಕು ಅನ್ನುವಂಥ ವಿಚಾರ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಹೆಂಗಿಲ್ಲ, ಇಲ್ಲಿ ನಮ್ಮ ಗ್ರಾಮದಾಗ ಭಾಳ ಇದು ಅಗ್ರಹಾರ ಗ್ರಾಮ. ಇದಕ್ಕೆ ಇದು ಎಮ್ ಎ ಸಂಸ್ಕೃತ ಶಾಲೆ ಇರ್ತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಹೆಂಗಂದ್ರೆ ನಮ್ಮ ಊರಿನ ಎಷ್ಟೋ ಹಿರಿಯರು ಜಾಗೀರ್ದವರು ಬೇರೆ ಕಡೆ ಅದಾರ. ಅವ್ರು ಬಂದ್ರೆ ಹೆಂಗಪ್ಪ ಅಂದ್ರೆ ಅಗರ್ಕೆಡ್ದ ತಮ್ಮ ಜಮೀನಿಗೋಸ್ಕರ ಬಂದು ಹೋಗಿ ಮತ್ತು ಇಂಡ್ಯಾಗ ಲಾಜಿಂಗ್ದಾಗ ಇಳ್ಕೊಳ್ಳೋದು, ಮತ್ತು ಮುಂಜಾನೆ ಅಗರ್ಕೆಡಕ್ಕೆ ಬರೋದು. ಹಿಂಗೆ ಭಾಳ ಜನರಿಗೆ ಸಮಸ್ಯೆಗಳಿತ್ತು. ಒಂದಿಟ್ಟು ಅವ್ರಿಗೂ ಅನುಕೂಲ ಆಗ್ತದ. ಇಲ್ಲಿ ಹೆಂಗಪ್ಪ ಅಂದ್ರೆ ಸ್ವಾರ್ಥ ಮತ್ತು ತೀರ್ಥ ಎರಡೂ ವಿಚಾರ ಮಾಡಿದ್ದೇವೆ. ಇಲ್ಲಿ ನಮಗೂ ಅನುಕೂಲ ಆಗಿರಬೇಕು, ಅವ್ರಿಗೂ ಅನುಕೂಲ ಆಗಿರಬೇಕು. ಆ ಒಂದು ವಿಚಾರದಿಂದ ಒಂದು 12 ರೂಮ್ ಲಾಜಿಂಗ, ಒಂದಿಷ್ಟು ರೆಸ್ಟಾರೆಂಟ. ಅದೇ ರೀತಿ ನಾವು ಇದಕ್ಕೇನಪ್ಪ ಅಂದ್ರೆ ಎಲ್ಲ ಪರಮ ಪೂಜ್ಯರು ಹಿರಿಯರ ಸಾಕ್ಷಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಗ್ರಾಮದಾಗ ಒಂದು ಸಾಮರಸ್ಯ ಜೀವನ, ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆ ಇಟ್ಕೊಂಡು ಈ ಒಂದು ಹೋಟೆಲಾರ್ ಇದು ಒಂದಿಟ್ಟು ಲಾಜಿಂಗ ವೈನ್ ಶಾಪ್ ಬಗ್ಗೆ ನಾನೇನು ಹೇಳಲ್ಲ. ಯಾಕಪ್ಪ ಅಂದ್ರೆ ಪರಮ ಪೂಜ್ಯರು ಅದರ, ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಆದ್ರೆ ಮನುಷ್ಯನಿಗೆ ಹಣನೇ ಮುಖ್ಯ ಅಲ್ಲ, ಮರ್ಯಾದೆ ಭಾಳ ಮುಖ್ಯ ಅದ. ಅದರಿಂದ ಇಲ್ಲಿ ಹಿಡ್ಕೊಂಡಿದ್ದೆಲ್ಲ ಫ್ಯಾಮಿಲಿ ರೆಸ್ಟಾರೆಂಟ ಮತ್ತು ಲಾಜಿಂಗ. ಇಲ್ಲಿ ದಾರುದ ವ್ಯವಸ್ಥೆ ಇಲ್ಲ. ಅದು ಏನೇ ಇದ್ದರೂ ಆಚೆ ಕಡೆ ಆದಂಥ ವ್ಯವಸ್ಥೆ ಮಾಡೀನಿ. ಮುಂದೆ ಎಲ್ಲ ಆತ್ಮೀಯರಿಗೂ ತಮ್ಮದೇ ತಿಳ್ಕೊಂಡು ಹೆಂಗಪ್ಪ ಇದಕ್ಕೆ ನಾನು ಹೇಳಿದ ದುಡ್ಡು ಮುಖ್ಯ ಅಲ್ಲ, ಮರ್ಯಾದೆ ಮುಖ್ಯ. ಇದಕ್ಕೆ ತಮ್ಮದೇ ತಿಳ್ಕೊಂಡು ಎಲ್ಲರೂ ಇದಕ್ಕೆ ಗೌರವ ಕೊಟ್ಟು ಅದು ತಮ್ಮ ವ್ಯವಸ್ಥೆಗೆ ನಾವು ಅನುಕೂಲ ಮಾಡಿದೆವು. ಇಲ್ಲಿ ಹೆಂಗಂತ ಬರ್ತಕ್ಕಂಥ ಒಬ್ಬರು ಯಾರೇ ಇಲ್ಲಿ ಹೋಟೆಲ್ಗೆ ಬರ್ತಾರೆ, ಒಬ್ಬ ಆತ್ಮೀಯ ಅನ್ನೋದು ಇಲ್ಲ ಬಂದು ಈ ಮಗಳು ಎಂತಲ್ಲಿ ಒಯ್ದಿದ್ದೆ ತಾವು ಗಂಡ ಅಂತ ಬಂದಿರ್ತಾರೆ. ಆಳಾಗಿ ಎಂತಲ್ಲಿ ಒಯ್ದಿದ್ದು ಮರ ಮಗಳ ದಾರು ಕುಡ್ಕೊಂಡೇ ಕೂತಿರು ಅನಂತ ವ್ಯವಸ್ಥೆ ಆಗಬಾರ್ದಪ್ಪ ಅನ್ನೋ ಉದ್ದೇಶದಿಂದ ನಾ ಏನು ಮಾಡಿ ಆಚೆ ಕಡೆ ಒಂದು ಸ್ವಲ್ಪ ಆ ಮಂದಿ ಅವರು ನಮ್ಮ ಆತ್ಮೀಯರು ಆಚೆ ಕಡೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ. ಈಚೆ ಕಡೆ ಎಲ್ಲ ಫ್ಯಾಮಿಲಿ ರೆಸ್ಟೋರೆಂಟ. ಯಾರು ಸಸ್ಯಾಹಾರಿಗಳಿಗೆ ಬೇರೆ, ಇನ್ನೂ ಇನ್ನಿತರ ತಿನ್ನೋರಿಗೆ ಬೇರೆ ಅನ್ನುವಂಥ ವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡ್ಯದ. ಅದಕ್ಕೆಲ್ಲ ಈ ನಾನೇನು ಇದು ರಾಜಕಾರಣ ಅಲ್ಲ, ಏನು ಬಂದಿರಿ ಪರಮ ಪೂಜ್ಯರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು. ಅದಕ್ಕೆ ನಾನು ಇನ್ನೊಂದು ಏನು ವಿಷಯ ಹೇಳಕ್ಕೆ ಪಡ್ತೀನಪ್ಪ ಅಂದ್ರೆ ಇಲ್ಲಿ ಯಾರೋ ಏನೋ ಮಾಡಿದ್ರಪ್ಪ ಹಿಂಗಾಯ್ತು ಹಂಗಾಯ್ತು ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಕಾಂತಗೌಡ ಪಾಟೀಲ್ರು ಅದಾರ, ಈ ಒಂದೆಲ್ಲ ವ್ಯವಸ್ಥೆ ಹೆಂಗಪ್ಪ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಯಾರೋ ಒಂದಿಟ್ಟು ಅವ್ರಿಗೆ ಕಾರಣೀಭೂತರಿರ್ತಾರತ್ತ. ಹಂಗೆ ನಾವು ಇವತ್ತು ಬೆಂಗಳೂರಿಗೆ ಹೋಲಿ, ಬಿಜಾಪುರಕ್ಕೆ ಹೋಲಿ, ಬೆಳಗಾವಿಗೆ ಹೋಲಿ, ನನಗೆ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ನನ್ನ ಕೂಡ ಬಂದು ಇದೆಲ್ಲ ಮಾಡ್ಲಿಕ್ಕೆ ಸಹಾಯ ಸಹಕಾರ ಮಾಡ್ಯಾರ. ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಯಾಕಪ್ಪ ಅಂದ್ರೆ ಮನುಷ್ಯ ತಾನು ಆಗೋದು ಸಹಜ. ಪರೋಪಕಾರ ಅನ್ನೋದು ಭಾಳ ಮಹತ್ವದ. ಆ ಪರೋಪಕಾರ ಅನ್ನೋದ್ರಾಗ ಭಾಳ ಪುಣ್ಯ ಅದ. ಯಾಕಂದ್ರೆ ಎಷ್ಟೋ ಇನ್ನು ಯಾಕೆ ಮಾಡೀನಿ ರೆಸ್ಟೋರೆಂಟ್ ಅಂತ ಕೇಳಿದ್ರೆ ಎಷ್ಟೋ ಮಂದಿ ನಾನು ಇಲ್ಲಿ ಉಪವಾಸ ಮಲ್ಕೊಂಡು ಹೋಗೋದು ನೋಡೀನಿ. ಅದು ನಮಗೆ ಅನವಯುಕ. ಈ ನಮ್ಮ ಶ್ರೀಮಠ ಇತ್ತು, ಮೊದಲು ಸಿದ್ಧಾನಂದ ಸ್ವಾಮಿಗಳಿದ್ದರು. ರಾತ್ರಿ 10 ಬಸ್ಸಿನ ತನ ಯಾರು 10 ಬಸ್ಸಿಗೆ ಬರ್ತಾರೇನು, ಗುಬ್ಬ್ಯಾಡಕ್ಕೆ ಹೋಲಕ್ಕೆ ಬಸ್ ಇಲ್ಲ, ಮಣೂರ್ಗೆ ಹೋಲಕ್ಕಂತೂ ಮುಕ್ಕಾಂ ಬಸ್ ಹೋತಿತ್ತು, ಸಿರುಗುರ್ಗೆ ಹೋಲಕ್ಕೆ ಬಸ್ ಇರಲಿಲ್ಲ. ಅವಾಗ ಯಾರು ಇಳ್ಕೋತಾರೇನು ಹೇಳಿ ಮತ್ತು ಕೌಂಟ್ಗೆ ಕೂಡ್ಲ ಅಂದೇವಾಡಿ ಇರ್ತಕ್ಕಂಥವ್ರು ಬಂದ್ರಂದ್ರೆ ಅವ್ರಿಗೆ ಒಂದಿಟ್ಟು ಅನ್ನ ಸಾರ ಒಂದಿಟ್ಟು ರೊಟ್ಟಿ ವ್ಯವಸ್ಥೆ ಇಡ್ತಾರೆ. ನೋಡುವ ಬಸ್ಸಿಗೆ ಬಂದಾರೇನು ಯಾರು ಅಂಥೇಳಿ. ಯಾಕಪ್ಪ ಅಂದ್ರೆ ಅಂಥ ಕಳಕಳಿ ಮಹಾತ್ಮರ ಕೈಯಾಗ ನಾವು ಬೆಳೆದವರು. ಮನುಷ್ಯನಿಗೆ ಕಳಕಳಿ ಅನ್ನೋದು ಭಾಳ ಮಹತ್ವದ. ಯಾವ ಮನುಷ್ಯನಿಗೆ ಕಳಕಳಿ ಇರ್ತದ ಜೀವನದಾಗ ಅವ ಎಲ್ಲ ಯಶಸ್ವಿ ಆಗ್ತಾನೆ. ಕಳಕಳಿ ಇರಲಿಲ್ಲ ಹೆಂಗೆ ನಾವು ಆ ದನಗಳು ಬರ್ಚಾಕ ಊಟ ಮಾಡಾನೆ ಹ್ಯಾಂಗೆ ಹೋಗಿ ಮಲ್ಕೋತಾವೆ, ಹ್ಯಾಂಗೆ ಕುಂಡಿರ್ತಾವೆ, ಹಂಗೆ ಆಗ್ತದೆ. ಅದಕ್ಕೆ ನಾನು ಹೇಳೋಕ್ಕೇನದ ಭಾಳಿಲ್ಲ. ಎಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಗ್ರಾಮದ ಬಂದಂಥ ನಮ್ಮ ಅಗರ್ಕೇಡ ಗ್ರಾಮದಲ್ಲಿ ಬರೆದಂಥ ಎಲ್ಲ ಹಿರಿಯರಿಗೂ ಎಲ್ಲ ತಾಯಂದಿರಿಗೂ
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಎಲ್ಲ ಹಿರಿಯರಿಗೂ ವಂದಿಸಿ ನಾನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಸಹೋದರರ ಸಮಾನರಾದಂಥ ದೀನದಲಿತರ ನಾಯಕರಾದಂಥ ಬಿ ಡಿ ಪಾಟೀಲ್ ಅವರೇ, ಅದರಂತೆ ಉದ್ಯನ್ಮುಖಿ ನಾಯಕರು ಜಿಲ್ಲೆಯ ಒಂದು ಹೆಸರಾಂತ ವ್ಯಕ್ತಿಯಾದಂಥ ದಯಾಸಾಗರ್ ಪಾಟೀಲ್ ಸಾಹೇಬರೇ, ಅದರಂತೆ ಮೊದಲಿನ ನಮ್ಮ ಆತ್ಮೀಯರಾದಂಥ ರವಿಕಾಂತ್ ಪಾಟೀಲ್ ಅವರ ಚಿರಂಜೀವಿಯಾದಂಥ ಸಾಹೇಬರೇ, ಮತ್ತು ಈ ವೇದಿಕೆ ಮೇಲೆ ಆಗಮಿಸಿರುವ ನಾನೇನಲ್ಲದೆ ಈ ವೇದಿಕೆ ಮೇಲೆ ಆಗಮಿಸಿರುವ ನಿಮ್ಮ ಎಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಹನುಮಂತಣ್ಣ ಖಂಡೇಕರ್, ನಾನು 19 ವರ್ಷಗಳ ಕಾಲ ಈ ಊರಿನಲ್ಲಿ ಒಂದು ವೈದ್ಯನಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ. ನಿಮ್ಮ ಋಣವನ್ನು ನಾನು ಪ್ರತಿ ಸಲ ನೆನೆಸ್ತೇನೆ. ಇಂಡಿ ಒಳಗೆ ಹೋದ್ರಂದರೆ ಎಂಥ ಅಮೂಲ್ಯವಾದ ಊರಪ್ಪ ಅಂದರೆ ಶ್ರೀರಂಗರು, ಆದ್ಯಾಚಾರ್ಯರು, ದ್ರೋಪಾಣಾಚಾರ್ಯರು ನಾಡಂಥ ನೂರಿನಲ್ಲಿ ನಾನು 18 ವರ್ಷಗಳ ಕಾಲ ನಾನು ನಿಮ್ಮ ಒಂದು ಅಣಿತಿಯಲ್ಲಿ ನಾನು ಇದ್ದಿದ್ದೀನಿ. ಇವತ್ತು ಹನುಮಂತ ಖಂಡೇಕರ್ ಬಗ್ಗೆ ಹೇಳಬೇಕಂದ್ರೆ ಸೋಲಿಲ್ಲದ ಸರದಾರರು. ನಾನು ಬಂದಾಕರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ತಾಲೂಕ್ ಪಂಚಾಯತಿ ಮೆಂಬರ್ ಆದರು, ಜಿಲ್ಲಾ ಪಂಚಾಯತಿ ಸದಸ್ಯರಾದರು. ಇವತ್ತು ಈ ಭವ್ಯವಾದ ಒಂದು ಮಾಡ್ತಾರಂದರೆ ಅದು ತಮಗಾಗಿ ಇಲ್ಲ, ಈ ಇರುವಂಥ ಜನರಿಗಾಗಿ ಏನಾದರೂ ಒಂದು ಅನುಕರಣೆ ಮಾಡಿಕೊಡ್ಬೇಕಂಥೇಳಿ ಇವತ್ತು ಈ ರೆಸ್ಟೋರೆಂಟ್ ಮಾಡ್ಯಾರಂಥೇಳಿ ನಾನು ಅನ್ನಿಸ್ತೈತಿ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕಾಂತುಗೌಡ ವೈಭವ್ ಮಾಲಕರ ಹೆಸರು ನಮ್ಮ ಜಿಲ್ಲೆ ಒಳಗೆ, ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಹೆಂಗದ ಹಂಗೆ ಹನುಮಂತ ಖಂಡೇಕರ್ ಅವರು ಹೆಸರು ಈ ಈ ಈ ಅಗರಖೇಡದಿಂದ ಎಲ್ಲ ಕಡೆ ಬೆಳಿಬೇಕಂತೇಳಿ ನಮ್ಮದೊಂದು ಆಸೆ. ಅದಕ್ಕೆ ಎಲ್ಲ ಕುಂತಂಥ ಅಪ್ಪಂದಿರು ಅವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರಂಥೇಳಿ ನಾನು ಹೇಳ್ತೀನಿ. ನಮಗೆಲ್ಲ ರಾಜಕೀಯ ಭಾಷಣ ಮಾಡಿ ಅದೇ ಬಾಯಾಗ ಬರ್ತಾವೆ, ಆದರೆ ಇಲ್ಲಿ ಬದಲಾವಣೆ ಮಾಡ್ಕೋಬೇಕಾಗೈತಿ. ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ನಮ್ಮ ಪ್ರತಿ ಸಲ ಹೇಳ್ತಾರೆ ಇದು ಹೊಳಿ ಹತ್ತಿರದ ಊರ ಯಾವುದೇ ಕಾರಣಕ್ಕೂ ಮುಂದುವರೆದಿಲ್ಲ. ಆದರೆ ಇವತ್ತಿನ ದಿವಸ ನಮ್ಮ ಹನುಮಂತ ಖಂಡೇಕರ್ ಅಣ್ಣನವರು ಮಾಡಿದ ಒಂದು ಕೆಲಸ ಎಂತಾಗೈತಂದ್ರೆ ನಮ್ಮ ಅಪ್ಪವ್ರಿಗೆ ಸಹಿತ ಭಾಳ ಖುಷಿಯಾಗಿರ್ಬೇಕಂತ ಅನ್ನಿಸ್ತೈತಿ. ಇವರು ಎರಡನೇ ಒಂದು ಅವ್ರು ಹೇಳಿದ್ರು, ಎರಡನೇ ಭಾಗ ಅಂದರೆ ನಾವು ದುಡ್ಡನ್ನು ಗಳಿಸ್ಕೋಬೇಕು, ಆದರೆ ಒಂದನೇ ಭಾಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಭೂಮಿ ಮೇಲೆ ಜೀವ, ಈ ಭೂಮಿ ಮಿಂದ ಜೀವ ಮ್ಯಾಗ ಹೋಗೋ ತನಕ ನಮಗೆ ಹೆಸರು ಉಳಿಬೇಕಂದ್ರೆ ಇಂಥ ಕಾರ್ಯಗಳು ನಾವು ಮಾಡಬೇಕಾದ ಹನುಮಂತ ಖಂಡೇಕರ್ ಅವರು ಸಾಕ್ಷಿ ಅಂತ ಹೇಳ್ತೀನಿ ನಾನು. ಅವರು ಸತತ ಪ್ರಯತ್ನವಾದಿಗಳು ಅದಾರ. ಇವತ್ತಿನ ದಿವಸ ಇಂಥ ಒಂದು ಊರಿನಲ್ಲಿ ಇಂಥದ್ದೊಂದು ರೆಸ್ಟೋರೆಂಟ್ ಮಾಡಬೇಕು, ಇಂಥದ್ದೊಂದು ಬಾರ್ ಮಾಡಬೇಕು ಅಂದರೆ ಏನೈತಿ, ಅದು ಶ್ರಮಜೀವಿ ಅಲ್ಲ. ಅವ್ರು ಹೇಳಿದ್ರು, ಯಾರು ಮಾಡಿದ ಉಪಕಾರ ಅವ್ರಿಗೆ ನೆನೆದರನ್ನೇ ದೇವರು ನಮಗೆ ಆಶೀರ್ವಾದ ಮಾಡ್ತಾನಂದ್ರೆ ಕಾಂತಗೌಡ್ರ ಬಗ್ಗೆ ಹೇಳಿದ್ರು. ನಮಗೂ ಭಾಳ ಆತ್ಮೀಯರು ಕಾಂತಗೌಡರು, ಭಾಳ ನಾನು ಭಾಳ ಪ್ರೀತಿದಿಂದ ಅವ್ರ ಹತ್ರ ಹೋದ್ರೆ ನಮ್ಗೆ ಕರ್ಕೋತಾರೆ, ಡಾಕ್ಟರ್ ನೀವು ಯಾವಾಗಲೂ ಮುಂದುವರಿಬೇಕ್ರಿ, ಭಾಳ ಆ್ಯಕ್ಟಿವ್ ಇದ್ದೀರಿ ಅಂತ ಹೇಳ್ತಾರೆ. ಅವ್ರ ಸದಾ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಐತಿ. ನಾನು ಇವತ್ತು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಈ ಪ್ರೀತಿ ವಿಶ್ವಾಸ ಎಲ್ಲಿ ತನಕ ನಾವು ಒಬ್ಬ ವ್ಯಕ್ತಿ ಮೇಲೆ ಇಟ್ಕೊಂಡಿರ್ತೇವೆ ಅದು ದಂಡಿ ತನಕ ಹೋಗ್ಬೇಕಂದ್ರೆ ನಮ್ಮಲ್ಲಿರುವಂಥ ದೃಢ ನಿರ್ಧಾರವನ್ನು ನಾವು ಯಶಸ್ವಿಯಾಗಿ ಗೊಳಿಸ್ಬೇಕು. ಆ ದೃಢ ನಿರ್ಧಾರ ಯಶಸ್ವಿಯಾಗಿ ಗೊಳಿಸ್ಲಿಕ್ಕೆ ನೀವು ಇವತ್ತೆಲ್ಲ ಹಳ್ಳಿಯವರು, ತಾಯಂದಿರು, ನೀವೆಲ್ಲರೂ ಎದಕ್ಕೆ ಬಂದಿರಪ್ಪ ಅಂದ್ರೆ ಹನುಮಂತಣ್ಣನವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರಿ. ಹಿಂಗೆ ಮುಂದುವರಿರಿ ಅಂತ ಹೇಳಿಕೇಶನ್. ಇನ್ನೊಂದು ಹೇಳ್ತೀನಿ, ನಾವು ಜೀವನದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಮೊದಲನೇ ಗುರಿ ಇಟ್ಕೋಬೇಕು, ಆ ಗುರಿ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಿದ ಮೇಲೇ ಆ ಗುರಿಗೆ 4 ಜನ ನೋಡ್ತಾರೆ. ನಾವು ಗುರಿ ಸಾಧನೆ ಮಾಡುವ ತನಕ ಯಾವುದೇ ವ್ಯಕ್ತಿ ನೀವು ಇಲ್ಲಿ ಇದ್ದೀರಿ ಅಂಥೇಳಿ ಯಾರೂ ಕೇಳಲ್ಲ. ಇವತ್ತಿನ ದಿವಸ ಅವರು 2 ಎಕರೆ ಇದೆ, 1.5 ಎಕರೆ ಒಳಗೆ ನಾನು ಇಲ್ಲಿಂದ 5 ಎಕರೆ ನೋಡಿತಿಲ್ಲ. ಅವ್ರು ಇನ್ನೊಂದು ವಿಶೇಷ ಏನು ಮಾಡ್ಯಾರ ಗೊತ್ತೇನು, ಇದು ಏನೈತಲ್ಲ, ಇದು ಹನುಮಣ್ಣ ಹೇಳಿಲ್ಲ, ಇದು ಒಂದು ಅತ್ಯಂತ ಒಂದು ಲಗ್ನ, ಎಂಗೇಜ್ಮೆಂಟ್ ಆಗಲಿ, ಬರ್ತ್ಡೇ ಆಗಲಿ ಭಾಳ ಸೂಕ್ಷ್ಮವಾದ ಜಾಗ ಐತಿ ಇದು. ಯಾಕಂದರೆ ಇಂಥ ಪ್ರಶಾಂತವಾದ ವಾತಾವರಣ ಒಳಗೆ ಇಲ್ಲಿ ಸಣ್ಣ ಪುಟ್ಟ ಲಗ್ನಗಳು ನಡೀತಾವೆ. ದೊಡ್ಡ ಒಂದು ಪ್ರಶಾಂತ ಹಿಂದೆ ಹೊರಗಡೆ ಗಾರ್ಡನ್ ಅದಾವ, ಹೊಲ ಐತಿ, ಇದು ಎಲ್ಲ ಜನರಿಗೆ ಅನುಕೂಲ ಆಗ್ತೈತಿ, ಸುತ್ತಮುತ್ತ ಹಳ್ಳಿಯವ್ರಿಗೆ ಅನುಕೂಲ ಆಗ್ತೈತಿ. ಅದಕ್ಕೆ ಈಗ ನಾ ಏನು ಭಾಳ ಮಾತಾಡಲ್ಲ, ಸ್ವಲ್ಪ ನಾ ಹೇಳೀನಿ ಸರ್, ಸ್ವಲ್ಪ ಮಾತಾಡಿರ್ತೀನಿ ಅಂತ ಹೇಳಿ. ಹನುಮಣ್ಣನವರು ಕಾಯಕದಂತೆ ಎಲ್ಲರೂ ನಾವು ಸಹಿತ ಶ್ರಮ ಪಡಬೇಕು. ಜೀವನದಲ್ಲಿ ಬದಲಾವಣೆ ಆಗಬೇಕಂದ್ರೆ ಶ್ರಮ ಪಡಬೇಕು. ಮುಂದಾನೊಂದು ದಿವಸ ದೇವರೆಲ್ಲರೂ ಒಳ್ಳೆ ಮಾಡ್ತಾನೆ. ನೀವೆಲ್ಲರೂ ಬಂದಿರಿ, ಇಲ್ಲಿದಿಂದ ಏನು ನಾವು ಒಯ್ತೇವೋ ಅದು ಕೊನೆ ತನಕ ಉಳಿತದ. ಅದು ನಾವು ಇಲ್ಲಿಂದು ಅಪ್ಪವ್ರು ಏನು ಹೇಳ್ತಾರೆ, ನುಡಿನಾಡಿಗಳು ಏನು ಹೇಳ್ತಾವೆ, ಅದು ನಮ್ಮ ಜೀವನದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಮುಂದೆ ಜೀವನದಲ್ಲಿ ನಾವು ಬದಲಾವಣೆ ಆದೇವಂದರೆ ಹೆಸರಾಂತ ವ್ಯಕ್ತಿ ಆಗ್ತೇವೆ ಅಂತೇಳಿ ಹೇಳ್ತೀನಿ. ಇಂಡಿ ತಾಲೂಕಿನ ಒಂದು ಭೀಮಾ ತೀರದ ದಡದಲ್ಲಿರ್ತಕ್ಕಂಥ ಒಂದು ಅಗರ್ಕೇಡ್ ಗ್ರಾಮದಲ್ಲಿ HK ಬಾರ್ ರೆಸ್ಟೋರೆಂಟ್ ಒಂದು ಕಟ್ಟಡದ ಉದ್ಘಾಟನೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು
ಎಂದು ಪ್ರಖ್ಯಾತಿಯಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಅಭಿನವ ಪುಂಡಲಿಂಗ ಮಹಾರಾಜರ ಪಾದಾರಗಳಲ್ಲಿ ಎಣೆಮೆಣೆದು, ಅದೇ ರೀತಿಯಾಗಿ ಇನ್ನೊಬ್ಬರು ಶ್ರೀ ಆಳೂರದ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಅವರ ಇವತ್ತು ಬಹಳ ಒಂದು ಶ್ರಮದಿಂದ ಇವತ್ತು ಒಂದು ಕಟ್ಟಡವನ್ನು ಮಾಡಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಇಂಡಿ ತಾಲೂಕಿನ ಉದ್ದಿಮೆದಾರರು, ಅತ್ಯಂತ ಬಡವರು ಬಂದು ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ಗೌಡರು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿರ್ತಕ್ಕಂಥ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಯುವರಾಜ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಆತ್ಮೀಯರು BJP ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ದಯಾಸಾಗರ್ ಪಾಟೀಲ್ ಸಾಹೇಬ್ರೆ, ಅದೇ ರೀತಿಯಾಗಿ ಹಿಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಆಲಿಂಗರಾಯ ಮುತ್ತಿ ಅವರೇ, ನಮ್ಮ ಇನ್ನೊಬ್ಬರು ಯುವ ನಾಯಕರಾಗಿರ್ತಕ್ಕಂಥ ದಯಾನಂದ ಅಣ್ಣವರೇ, ಈ ಊರಿನ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಕೊಳೆಕರ್ ಸರ್ ಅವರೇ, ನಮ್ಮ ಹಿರೇಬೇನೂರದ ರೈತ ನಾಯಕರಾಗಿರ್ತಕ್ಕಂಥ ಭೀಮರಾಯಗೌಡ ಪಾಟೀಲ್ ಅವರೇ, ಈಗ ತಾನೇ ಮಾತನಾಡಿರ್ತಕ್ಕಂಥ ಈ ಊರಲ್ಲಿ ಅತ್ಯಂತ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಇವತ್ತು ಇಂಡಿ ನಗರದಲ್ಲಿ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರೇ, ನಮ್ಮ ಚೇರ್ಮನ್ ರೇ ಕಾಸುಗೌಡ್ರೆ, ಇಲ್ಲಿ ವಿಠ್ಠಲ್ ಗೌಡ್ರೆ, ಎಲ್ಲ ಇವರನ್ನದೇ ವೇದಿಕೆ ಮೇಲಿರ್ತಕ್ಕಂಥ ಈ ಭಾಗದ ಗುರು ಹಿರಿಯರೇ, ಸುತ್ತಮುತ್ತಲಿನ ಹಳ್ಳಿಗಳೇ ಬಂದಿರತಕ್ಕಂಥ ನನ್ನ ಯಾವತ್ತೂ ಅಣ್ಣ ತಮ್ಮಂದಿರೇ, ತಾಯಿಯಂದಿರೇ, ಹೆಚ್ಚಿಗೇನು ಮಾತಾಡೋದಿಲ್ಲ, ಗುರುಗಳು ಎಲ್ಲೇ ಹೋಗ್ಬೇಕಾಗ್ಯದ. ಅದಕ್ಕಾಗಿ ಇಲ್ಲಿ ಒಂದು ಭಾಳ ನಮಗೆ ಸಂತೋಷ ಆಗ್ತದೆ. ಯಾಕಂದ್ರೆ ಈ ಭೀಮಾ ತೀರ ದಡದಲ್ಲಿ ಈ ಕಡೆ ಹೋದರೆ ಮಣೂರ, ಅಲ್ಲಿ ಐತಿಹಾಸಿಕ ಪುಣ್ಯಕ್ಷೇತ್ರ, ಮುಂದೆ ಹೋದ್ರೆ ಹೈದರ ಈ ಕಡೆ 30 ಕಿಲೋಮೀಟ್ರ್ ಈ ಕಡೆ ಹೋದ್ರೆ ಯಾವುದೇ ಇಲ್ಲಿ ಒಂದು ದೂರದ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೇ ವ್ಯವಸ್ಥಿತ ಸ್ಥಳ ಇರಲಿಲ್ಲ. ಇಲ್ಲಿ ನಾವು ಏನಪ್ಪ ಹದಗೆಟ್ಟು ಹೋದ ರಸ್ತೆ ಹೋಗ್ಬೇಕಾದ್ರೆ 2 ತಾಸು ಗಾಡಿ ಏನಾಗ್ತಾವ ಏನು ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ವಸತಿ ಗೃಹವನ್ನು ತೆಗೆದು ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಾನು ಈ ಭಾಗದ ಜನರ ಪರವಾಗಿ ಹನುಮಂತಣ್ಣವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಇವತ್ತು ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತ ಈ ಕ್ಷೇತ್ರದಲ್ಲಿ ಇಲ್ಲಿ ನಾವು ಹಿಂದಕ್ಕೆ ಪ್ರವಾಹ ಬಂದಿತ್ತು, ಇಲ್ಲೆಲ್ಲ ನೀರು ಹೋಗಿತ್ತು. ನಾವು ಹೋಗ್ಬೇಕಾದ್ರೆ ಇವತ್ತು ಸಿರುಗೂರ ಗುಬ್ಬ್ಯಾಡ ಹೋಗ್ಬೇಕಾದ್ರೆ ಇಲ್ಲೆಲ್ಲ ನೀರು ನಿಂತಿತ್ತು, ಈ ಕಡೆ ಊಡು ಸಿಗ್ತಿತ್ತಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ 3 ತಾಸು ಗಟ್ಟಲೆ ಕೂತಿಲ್ಲ, ಏನು ಚಾನ್ಸ್ ಇದೆ ಸಿಗಲ್ಲ, ಪುಣ್ಯಾತ್ಮ ಅಂತ ನಾವು ಇವತ್ತು ನೆನೆಸ್ಕೊತಿದ್ದೆವು. ಅಂಥ ಒಂದು ಕ್ಷೇತ್ರದಲ್ಲಿ ಇಲ್ಲಿ ವಸತಿಯನ್ನು ತೆಗೆದು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಭಾಗದ ಜನರಿಗೆ ಹಾಗೂ ಭಕ್ತಾದಿಗಳಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಅದು ಉತ್ತರೋತ್ತರವಾಗಿ ಬೆಳೀಲಿ ಮತ್ತು ಅದನ್ನು ಉಪಯೋಗವನ್ನು ಈ ಭಾಗದ ಭಕ್ತಾದಿಗಳು ದೂರಿಂದ ಬಂದಿರತಕ್ಕಂಥ ಅವರೆಲ್ಲ ಪಡ್ಕೊಂಡು ಇದು ವಸತಿ ಗೃಹವನ್ನು ತಾವು ಒಳ್ಳೆಯ ರೀತಿಯಿಂದ ಸದ್ಭೋಗ ಮಾಡ್ಕೋಬೇಕು ತಿಳ್ಕೊಂಡು ಇವತ್ತು ಇಲ್ಲೆಲ್ಲ ಭಾಳ ಅಂದ್ರೆ ಒಂದು ಯಾವುದೇ ಕಷ್ಟ ರೀತಿಯಲ್ಲಿ ಸಹಾಯ ಮಾಡಬೇಕಾದ್ರೆ ನನಗೆ ಹೇಳಿದ್ರೆ ನಮ್ಮ ಕಾಂತಗೌಡರು, ಹೌದು 3 ಇವತ್ತು ರೆಸ್ಟೋರೆಂಟ್ ಅದಾವೆ. ಅಂಥದ್ರಲ್ಲಿ ಇವತ್ತು ಭಾಳ ನಾನೇ ಶ್ರೀಮಂತ ಆಗಬೇಕು, ನಾನೇ ಗಳಿಸ್ಬೇಕಂತ ಭಾಳ ಮಂದಿ ಅದ. ಅಂಥದ್ರಲ್ಲಿ ಇವತ್ತು ಕಷ್ಟದಲ್ಲಿರ್ತಕ್ಕಂಥವರು ಶ್ರಮಿಕ ವರ್ಗದವರಿಗೆ ಈ ಭಾಗಕ್ಕೆ ಒಳ್ಳೇದಾಗಲಿ ಎತ್ತಿಕೊಂಡು ನಮ್ಮ ಕಾಂತಗೌಡರು ಇವತ್ತು ಅವರಿಗೆ ಒಳ್ಳೇದು ಮಾಡಿದಾರೆ. ಅವರಿಗೆ ಅಷ್ಟೇ ಅಲ್ಲ, ಈ ಭಾಗದ ಜನರಿಗೆ ಕೂಡ ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಅದೇ ಸ್ಫೂರ್ತಿ ಇನ್ನಟ್ಟು ಈ ಭಾಗದ ಜನರಿಗಾಗಲಿ. ಈ ಭಾಗಕ್ಕೆ ನಾವೆಲ್ಲ ನೋಡ್ರಿ, ಎಲ್ಲ ಮಳೆ ಆಗ್ತಿದ್ದ, ಮುಂಗಾರಿ ಮಳೆ ಕೂಡ ಆಗಲಿಲ್ಲ. ನಾವೆಲ್ಲ ಕಂಗೆಟ್ಟೋಗಿದ್ದೆವು, ಮುಂಗಾರಿ ಬೆಳಿತಾ ಇಲ್ಲ, ಹಿಂಗಾರಿ ಆಗ್ತದೋ ಅಂತ ಇವತ್ತು ಕಲ್ಪನೆ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಾವೆಲ್ಲ ಆ ದೇವರ ಮರೆಯಲ್ಲಿ ಹೊರೆ ಹೊತ್ತು ನಾವೆಲ್ಲ ಆಶಾದಾಯಕವಾಗಿ ದೇವರ ಮೇಲೆ ಆಶಾದಾಯಕ ಬದುಕೋಣ. ಇಲ್ಲೆಲ್ಲ ಈ ಇಂಡಿ ಕ್ಷೇತ್ರದ ಕೊನೆಯ ಗಟ್ಟಾಗಿರ್ತ ಅಗರ್ಕೆಡ ಗ್ರಾಮದ ಎಲ್ಲ ರೈತ ಬಂಧುಗಳು, ಎಲ್ಲ ಅಣ್ಣ ತಮ್ಮಂದಿರು ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಅವರ ಮೇಲೆ ಇರಲಿ, ನಮ್ಮ ಮೇಲೆ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಸರ್ವರನ್ನು ಸಮನಾಗಿ ನೋಡುವಂತಹ ಪರಮ ಪೂಜ್ಯರು, ನನ್ನ ಮೇಲೆ ವಿಶೇಷವಾಗಿ ಯಾವಾಗಲೂ ಪ್ರೀತಿ ಇರುವಂತಹ ಪರಮ ಪೂಜ್ಯ ಅಭಿನವ ಪುಂಡಲಿಂಗ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕರಿಸಿ, ಅದೇ ರೀತಿ ಆಳೂರದ ನನ್ನ ಆತ್ಮೀಯರು
ಪರಮ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳ ಪಾದಗಳಿಂದಲೇ ಶಿರಸಾಷ್ಟಾಂಗ ನಮಸ್ಕರಿಸಿ, ಅಗರಿಕೇಡ ಗ್ರಾಮದ ಪರಮ ಪೂಜ್ಯರಾದಂತಹ ಬಾಬು ಮಹಾರಾಜರ ಪರಮ ಪಾದಗಳಲ್ಲಿ ಪುಡಮಟ್ಟು ಹಾಗೂ ಇನ್ನೋರ್ವ ಸ್ವಾಮಿಗಳಾದಂಥ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಾದಂಥ ಈ ಭಾಗದ ಮುಖಂಡರು, JDS ತಾಲೂಕು ಅಧ್ಯಕ್ಷರು ಆದಂತಹ ಆತ್ಮೀಯ ಸ್ನೇಹಿತರಾದಂತಹ BD ಪಾಟೀಲ್ ಅವರೇ, ಹಾಗೂ ಹಿಂದಿನ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆತ್ಮೀಯರಾದಂತಹ ಆಲಿಂಗರಾಯ ಮಹಾರಾಜ್ ಮುತ್ತೆ ಅವರೇ, ಇನ್ನೋರ್ವ ಆತ್ಮೀಯ ಸ್ನೇಹಿತರು ಖ್ಯಾತ ಉದ್ಯಮದಾರರಾದಂತಹ ಕಾಂತುಗೌಡ ಪಾಟೀಲ್ ಅವರೇ, ಹಿಂದಿನ ನಮ್ಮ ಭಾಗದ ಕ್ಷೇತ್ರದ ಶಾಸಕರ ಸುಪುತ್ರರಾದಂತಹ ವಿರಾಜ್ ಪಾಟೀಲ್ ಅವರೇ, ಇನ್ನೋರ್ವ ಆತ್ಮೀಯರು ಈ ಭಾಗದ ಮುಖಂಡರು ಹಿರೇಬೆಮ್ಮದ ಗ್ರಾಮದ ಭೀಮರಾಯ ಗೌಡ್ರೆ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಗರ್ಖೇಡ್ ಹಿಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸೋಮಲಿಂಗ ರೋಗಿ ಅವರೇ, ಹಾಗೂ ಸೊಸೈಟಿ ಸದಸ್ಯರಾದಂತಹ ಛತ್ರಿ ಅವರೇ, ಹಾಗೂ ಹಿಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ವಿಠಲಗೌಡ ಪಾಟೀಲ್ ಅವರೇ, ಹಾಗೂ ಹುಸೇನಿ ಪೈಲ್ವಾನ್ ಅವರೇ, ಗುಬ್ಬೇವಾಡ ಗ್ರಾಮದ ಚಂದು ಸಾವ್ಕಾರ ಮರಗೂರ್ ಅವರೇ, ಹಾಗೂ ಹಿಂದಿನ ಶಿಕ್ಷಕರಾದಂತಹ ನಾಮದೇವ್ ಕೋಳ್ಕರ್ ಸರ್ ಅವರೇ, ಹಾಗೂ ನಮ್ಮ ರಾಠೋಡ್ ಅವರೇ, ಹಾಗೂ ಲಕ್ಷ್ಮಣ್ ಸಾವ್ಕಾರ ಸಾವಳಿಗೆ ಅವರೇ, ಕಾಸುಗೌಡ ಮರಗೂರ್ ಅವರೇ, ರೂಗಿ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅಷ್ಟೇಕರ್ ಅವರು ಸಾವ್ಕಾರ ಅವರೇ, ಗುಬ್ಬೇವಾಡ ಗ್ರಾಮ ಮರಗೂರು ಸಾವ್ಕಾರ್ರೆ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗುರು ಹಿರಿಯರೇ, ಹಾಗೂ ಅಗರಿಕೇಳೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರುವಂತಹ ಎಲ್ಲ ಹಿರಿಯರೇ, ಉಪಸ್ಥಿತರಿರುವಂತಹ ತಾಯಂದಿರೇ, ಸಹೋದರಿಯರೇ, ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಂದು ಈ ಒಂದು ಹೊಸದಾಗಿ ಪ್ರಾರಂಭವಾಗುತ್ತಿರುವಂತಹ ಈ ರೆಸ್ಟೋರೆಂಟ್ ಮಾಲೀಕರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಹಿಂದಿನ ಜಿಲ್ಲಾ ಪಂಚಾಯಿತಿ ಸದಸ್ಯರು ನಮ್ಮ ಹನುಮಂತಣ್ಣ ಖಂಡೇಕರ್ ಅವರು ಈ ಭಾಗಕ್ಕೆ ಒಂದು ದೊಡ್ಡ ಸಾಹಸದ ಆಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವರೇ ಹೇಳಿದ್ರು, ದೂರದಿಂದ ಬಂದಂಥವ್ರಿಗೆ ಇಲ್ಲಿ ಊಟಕ್ಕೂ ಒಂದು ಒಳ್ಳೆಯ ಹೋಟೆಲ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿ ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ. ಆ ಹೋಟೆಲ್ ತುಂಬ ಚೆನ್ನಾಗಿ ನಡೀಲಿ, ಇಲ್ಲಿ ಬರುವಂತಹ ಹೊಟ್ಟೆ ಹಸಿದು ಬರುವಂತಹ ಜನರಿಗೆ ಒಳ್ಳೆಯ ಆಹಾರ ಶುಚಿತ್ವ ನೀಡಲಿ. ಇನ್ನೊಂದು ಬಾರ್ ಒಂದು ಚಾಲೂ ಮಾಡ್ಯಾರ. ಬಾರ್ ಚಲೋ ಮಾಡಲಿ ಅಂದ್ರೆ ಕುಡಿಯೋರಿಗೆ ಚಲೋ ಆಗಂಗಿಲ್ಲ, ಹೌದಿಲ್ಲ? ಆದರೆ ಅವ್ರವ್ರ ಇಚ್ಛೆಗೆ ಬಿಟ್ಟು ನಾವು ಬಿಡ್ಬೇಕಾಗ್ತದ. ಈ ಭಾಗ ಏನದಲ್ಲ, ಅಗರಿಕೇಡ್ ಭಾಗ ನಾವು ನೋಡ್ತೀವಿ, ಇಡೀ ವಿಜಯಪುರ ಜಿಲ್ಲೆ ಅತ್ಯಂತ ಫಲವತ್ತಾದ ಭೂಮಿಯನ್ನು ಹೊಂದಿರುವಂತಹ, ನಾವು ಬರ್ಬೇಕಾದ್ರೆ ನೋಡಿದ್ರೆ ಹೆಂಗದಪ್ಪ ಅಂತಂದ್ರೆ ಬಹಳ ಅಭಿವೃದ್ಧಿ ಹೊಂದಿರಬೇಕಾಗಿತ್ತು ಈ ಭಾಗ. ಅಭಿವೃದ್ಧಿ ಅಂದರೆ ಬರೇ ಕೇವಲ ರಸ್ತೆಗಳು, ಬಿಲ್ಡಿಂಗ್ಗಳು, ಹೋಟೆಲ್ಗಳು ಅಲ್ಲ, ನಮ್ಮ ಜೀವನ ಗುಣಮಟ್ಟ ಸುಧಾರಿಸ್ಬೇಕಾಗತ್ತೆ. ಅಭಿವೃದ್ಧಿ ಅಂತಂದ್ರೆ ನಮ್ಮ ದೈನಂದಿನ ಜೀವನದ ಗುಣಮಟ್ಟ ಸುಧಾರಿಸಬೇಕು. ಯುವಕರಿಗೆ ಉದ್ಯೋಗ ಸಿಗಬೇಕು, ಮಹಿಳೆಯರಿಗೆ ಉದ್ಯೋಗ ಸಿಗಬೇಕು, ಪ್ರತಿಯೊಬ್ಬರು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಹೊಂದಬೇಕಾಗತ್ತೆ. ಆರ್ಥಿಕವಾಗಿ ಸ್ವಾವಲಂಬನೆ ಬಂದಾಗ ಮಾತ್ರ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಪುಣ್ಯ ನಮಗಿಂತೂ ಇಷ್ಟೊಂದು ಫಲವತ್ತಾದ ಭೂಮಿ ಸಿಕ್ಕದ. ನೂರಾರು ವರ್ಷಗಳಿಂದ ಈಗಾಗಲೇ ನಾವು ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಾಗಿತ್ತು. ಆದರೆ ನಾವು ಇನ್ನೂ ಇಲ್ಲಿವರೆಗೂ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಗೆ ಪರದಾಡ್ತಾ ಇದ್ದೀವಿ. ನನಗೀಗ ಬರಬೇಕಾದ್ರೆ ರಸ್ತೆಯನ್ನು ನೋಡಿದೆ, ಆಗ್ತಾಯಿದೆ ರಸ್ತೆ, ಅದು ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಹೈವೇ ಆಗಕತ್ತದ. ಆದರೆ ಎಷ್ಟು ವರ್ಷಗಳಿಂದ ಇಂತಹ ಮೂಲಭೂತ ಸೌಲಭ್ಯಗಳಿಂದ ನಾವು ವಂಚಿತರಾಗಬೇಕು? ಯಾಕೆ ವಂಚಿತರಾಗಬೇಕು? ಇಷ್ಟೊಂದು ಶ್ರೀಮಂತ ಸಂಪದ್ಭರಿತವಾದ ರಾಷ್ಟ್ರ, ಇಷ್ಟೊಂದು ಕಷ್ಟಪಡುವಂತಹ ಇಲ್ಲಿಯ ಜನ, ಇಷ್ಟೊಂದು ಫಲವತ್ತಾದಂತಹ ಭೂಮಿ, ಇದೆಲ್ಲ ಇದ್ರೂ ಕೂಡ
ನಾವು ಕನಿಷ್ಠ ಮೂಲಭೂತ ಸೌಲಭ್ಯಗಳಿಗೆ ಪರದಾಡುವಂಥ ಪರಿಸ್ಥಿತಿ ಇದೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳಾದ್ರೂ ಕೂಡ ನಮಗೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಈಗ ನೋಡ್ರಿ, ಈ ವರ್ಷ ಮಳೆ ಆಗ್ತದೋ ಬಿಡ್ತದೋ ಭರವಸೆ ಇಲ್ಲ. ಭಾಳ ಎಲ್ಲಿನೋ ಇಫೆಕ್ಟ್ನಿಂದ ಮಳೆ ಹಾಗೆ ಮುಂದೆ ಹೊರಟದ. ನಾವು ನಿನ್ನೆ ಒಂದು ರಿಪೋರ್ಟ್ ಓದಬೇಕಾದ್ರೆ ಈ ಮೆಟ್ರಾಲಜಿಸ್ಟ್ ಒಂದು ವರದಿ ಕೊಟ್ಟಾರ. ಏನು ಇಲ್ಲಿ ಮೋಡಗಳ ಒಂದು ಇದನ್ನೇ ಕಾಣ್ತಾ ಇಲ್ಲ. ಅರಬ್ಬಿ ಸಮುದ್ರದಲ್ಲಿ ಈಗಾಗಲೇ ಕೇರಳದಲ್ಲಿ ಮಳೆ ಪ್ರಾರಂಭವಾಗಿ ಇಲ್ಲಿಗೆ ಮಲೆನಾಡದಾಗೆ ಇನ್ನೇ ದಾರ್ಯಾಗ ಬರ್ಬೇಕಾದ್ರೆ ಯಾರು ನನಗೆ ಹೇಳ್ತಿದ್ರು, ಆಗುಂಬೆ ಮಲೆನಾಡಿನಲ್ಲಿ ಕೂಡ ಮಳೆ ಬರ್ತಾ ಇಲ್ಲ. ಸೊ ಇಂತಹ ಕಷ್ಟದ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗ್ತದೆ. ಅದಕ್ಕೆ ನಾವು ಬರೀ ಒಂದ್ರ ಮ್ಯಾಗೆ ಡಿಪೆಂಡ್ ಆದರೂ ನಡೆಯಂಗಿಲ್ಲ. ಹೊಸ ಹೊಸ ಹೆಂಗೆ ಹನುಮಂತ ಅಣ್ಣವರು ಪ್ರಾರಂಭ ಮಾಡ್ರೆ ಇಂತಹ ಹೊಸ ಉದ್ಯಮಗಳನ್ನು ಮಾಡಬೇಕು. ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು. ಯಾಕಂದ್ರೆ ಮಳೆದು ನಾನು ಅಗ್ರಿಕಲ್ಚರ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆದೀನಿ. ಪ್ರತಿ ವರ್ಷ ಇದೇ ಕಷ್ಟ. ಒಂದು ವರ್ಷ ಮಳೆ ಭಯಂಕರ ಆಗ್ತದೆ. ಹೋದ ವರ್ಷ ಎಮ್ಮೆದಾಗೆ ಚಾಲುವಾಗಿ ಸಿಕ್ಕಾಪಟ್ಟೆ ಮಳೆಯಾಗಿ ಹಾಳು ಮಾಡ್ತು. ಈ ವರ್ಷ ಇನ್ನಾದರೂ ಮಳೆ ಬರೋಕ್ಕೆ ತಯಾರಿಲ್ಲ. ಸೊ ನಾವು ಜಾಗೃತರಾಗಬೇಕಾಗ್ತದೆ. ನಮ್ಮ ಹಕ್ಕುಗಳಿಗೆ ನಾವು ಹೋರಾಡಬೇಕಾಗ್ತದೆ. ನಮಗೆ ಬೇಕಾಗಿರುವಂಥದ್ದು ಯಾರೋ ಬಂದು ಪುಕ್ಸಟ್ಟೆ ಕೊಡ್ರಿ ಅನ್ನುವಂಥದ್ದಿಲ್ಲ. ನಮಗೆ ಸರ್ಕಾರಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗತ್ತೆ. ರಸ್ತೆಗಳನ್ನು ಕೊಡಬೇಕಾಗತ್ತೆ, ಆರೋಗ್ಯ ವ್ಯವಸ್ಥೆ ಮಾಡಬೇಕಾಗತ್ತೆ, ವಿದ್ಯುತ್ ವ್ಯವಸ್ಥೆ ಮಾಡಬೇಕಾಗತ್ತೆ, ನಮ್ಮ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಬೇಕಾಗತ್ತೆ. ಇವೆಲ್ಲ ಕನಿಷ್ಠ ಮೂಲಭೂತ ಹಕ್ಕುಗಳು. ಇವೆಲ್ಲ ನಮಗೆ ಸಿಗಲೇಬೇಕು. ಇಂಥವು ನಾವು ಸಿಗಬೇಕಪ್ಪ ಅಂತಂದ್ರೆ ನಾವು ಸ್ವತಂತ್ರ ಆಗಬೇಕು ಮತ್ತು ನಮ್ಮ ಹಕ್ಕುಗಳಿಗೆ ನಾವು ಬಡದಾಡಲೇಬೇಕು. ಕಳೆದ ನಾನು 20 ವರ್ಷದಿಂದ ಈ ಮತಕ್ಷೇತ್ರದಲ್ಲಿ ಅಡ್ಡಾಡ್ತಿದ್ದೀನಿ. ಕ್ಷೇತ್ರದ ಪರಿಸ್ಥಿತಿ ನೋಡಿಬಿಟ್ರಪ್ಪ ಅಂತಂದ್ರೆ ಎಲ್ಲರೇ ಈಗ ಹನುಮಂತನವ್ರ ಪಾಪ ನನಗೆ ಇವತ್ತು ಹಿಡ್ಕೊಂಡು 3 ಸಲ ನಾ ಬರಬಾರ್ದತ್ ಮಾಡಿದ್ದೆ. ನಿಮ್ಮ 3 ರೋಡೇ ಇಟ್ಟು ಖರಾಬ್ ಅದ, ಹೆಂಗೆ ಬರೋದು ಅಂತ ಹೇಳಿಬಿಟ್ಟು ಅಷ್ಟೊಂದು ಇವು ನಮ್ಮ ಮೈಲ್ಗೊಂಡು ಸಾವ್ಕಾರ ಕೂತಾರೆ ಇಲ್ಲಿ. ಅವ್ರಿಗೆ ದಿನಕ್ಕೊಮ್ಮೆ ಬರ್ತೀರಿ ಸಾವ್ಕಾರು ನಿಮ್ಮ ಊರಿಗೆ ಅಂತ ಕೇಳಿದೆ ನಾನು ಮನೂರ್ಕ. ಏನು ನಾವು ಬರಂಗೆ ಇಲ್ರಿ ಅಂದ್ರೆ ಅವ್ರು ಯಾಕೆ ರೀ ಅಂತ ಕೇಳ್ರೆ, ಕೆಟ್ಟ ಸುಮಾರು ಅದ್ರಿ ರೋಡ ಹೊಟ್ಟೆ ರೂಮ್ ನೋಡಿದ್ರು ರೂಮ್ ಹಿಡಿತದ ನಾ ಅಲ್ಲಿರಿಂದ ಬರಟ್ಟಿಗೆ ಅಂತ. ನಾವು ಇಂಥ ಪರಿಸ್ಥಿತಿಯೊಳಗೆ ಅದೀವಿ. ಇದು ಹೋಗ್ಲಾಡಬೇಕು. ಜನಪರ ಕಾಳಜಿ ಉಳ್ಳಂತಹ ಜನರ ಶ್ರೇಯೋಭಿವೃದ್ಧಿಯೇ ನನ್ನ ಗುರಿ ಅನ್ನುವಂತಹ ವ್ಯವಸ್ಥೆ ಮಾಡುವಂತಹ ನಾಯಕರು ರಾಜಕಾರಣಿಗಳಲ್ಲಿ ಬರಬೇಕಾಗ್ತದೆ. ಅವಾಗ ಮಾತ್ರ ಸಾಧ್ಯತೆ ಇದೆ. ಬರೀ ಸ್ವಾರ್ಥ ಮೆರ್ಕೋತ ಹೋದ್ರೆ ನಾನೇ ಉದ್ಧಾರ ಆಗಬೇಕು, ಹಂಗೆ ಜನರು ಹಿಂಗೆ ಪರದಾಡಬೇಕು ಅನ್ನುವಂಥ ಮನಸ್ಥಿತಿ ಇರುವಂತಹ ನಮಗೆ ರಾಜಕಾರಣಿಗಳು ಬೇಡ ಆಗ್ಯಾರ. ಯಾಕಂದ್ರೆ ಬರೀ ಬೆಂಗಳೂರು ಅಭಿವೃದ್ಧಿ ನಡೆದುಬಿಟ್ಟದು. ಬೆಂಗಳೂರು ಅನುದಾನದ್ದು 70-80% ಬೆಂಗಳೂರು ಆ್ಯಂಡ್ ಸರೌಂಡಿಂಗ್ ಏರಿಯಾಸ್ ಆರ್ ಗೆಟ್ಟಿಂಗ್, ನಾಟ್ ನಾರ್ತ್ ಕರ್ನಾಟಕ. ನಾವು ಹಿಂದೆ ಉಳಿತಾ ಇದ್ದೀವಿ. ಅವರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಬೆಂಗಳೂರದವರು. ಅವ್ರಿಗೆ ಇನ್ಕಮ್ ಬರಕತ್ತದ, ಇಂಡಸ್ಟ್ರಿಗಳು ಅಲ್ಲೇ ಸೆಟಪ್ ಆಗಕತ್ತವ. ನಮ್ಮಲ್ಲಿ ಅವ್ರನ್ನೂ ಉದ್ಯೋಗಕ್ಕೆ ದುಡಿಯೋಕ್ಕೂ ಅಲ್ಲೇ ಹೋಗಕತ್ತಾರ. ಆದ್ರೆ ನಾವು ಹಿಂಗೆ ಕುಂದ್ರಕತ್ತೀವಿ. ನಮ್ಮ ಮಕ್ಕಳು ಊರು ಬಿಟ್ಟು ಗುಳೆ ಹೊಂಟಾರ, ಬೇರೆ ಕಡೆ ಹೊಂಟಾರ. ನಮ್ಮ ಹಳ್ಳಿಗಳು ಇನ್ನೂ ಹಾಳು ಹಂಪಿಗಳಂಗೆ ಹಾಗೆ ಕುಂತಾವ. ಅಗ್ರಿಕೇಡಕ್ಕೆ ಹೋಸಲ ಮಳೆಗಾಲ ಬಂದಾಕರ ನಾ ಬಂದಿದ್ದೆ. ಊರಾಗ ನೀರು ಹೊಕ್ಕಿತ್ತು. ಅಲ್ಲಿ ಊರಾಗಿನ ನೀರಿನ ಪರಿಸ್ಥಿತಿ, ಮನೆಗಳ ಪರಿಸ್ಥಿತಿ, ಆ ಬಡವರ ಪರಿಸ್ಥಿತಿ ನೋಡಿದ್ರೆ ಪಟ್ಟಿ ಚುರ್ರ ಅಂತದ. ಇದು ಬರೀ ಅಗ್ರಿಕೇಡದ ಒಂದೇ ಗ್ರಾಮ ಅಲ್ಲ. ಈ ಹೊಳಿದಂಡಿ ಭೀಮಾ ನದಿ ದಂಡಿಗೆ ಬರುವಂಥ ಪ್ರತಿಯೊಂದು ಗ್ರಾಮಗಳು ನೀವು ಇಲ್ಲಿ ಹಿಂದೆ ಕ್ಯಾಡಗಿ ರೋಡ್ಗಿ ಬುಯ್ಯಾರು ಹೋರಿ ಹೊಳಿ ಬಂತಪ್ಪ ಅಂತಂದ್ರೆ ನೀರಾಗ ಅವ್ರ ಮನೆ ಮುರಾಬಟ್ಟಿಯಾಗಿ ಹೋಗಿರ್ತವೆ. 70 ವರ್ಷ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆದ ನಂತರ ನಮಗೆ ರಿಹ್ಯಾಬಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಮರು ವಸತಿ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲಿ ಹೋಗಾಕತ್ತದ? ಇದು ಆಗಬಾರ್ದು. ಜನರಿಗೆ ವಂಚನೆ ಆಗಬಾರ್ದು. ಸರ್ಕಾರದಲ್ಲಿ ಅಪಾಟ ದುಡ್ಡು ಬರ್ತದೆ. ಹಿಂದೆ ಯಡಿಯೂರಪ್ಪನವರು ಸರ್ಕಾರ ಬಂದಾಗ ರಾಜ್ಯದ ಬಜೆಟ್ ಎಷ್ಟಿತ್ತು ಗೊತ್ತದ್ರಿ ನಿಮ್ಗೆ? 25,000 ಕೋಟಿ ಇತ್ತು. 5 ವರ್ಷನಾಗ 50,000 ಕೋಟಿ ಇತ್ತು. ಇವತ್ತು ರಾಜ್ಯದ ಬಜೆಟು 3 ಲಕ್ಷ ಕೋಟಿ ಐತಿ. ವಿ ಹ್ಯಾವ್ 3 lakh crores ಆಫ್ ಬಜೆಟ್. ಬಟ್ ಅವತ್ತೇನಿತ್ತು ಪರಿಸ್ಥಿತಿ ಅಂದ್ರೆ ಇವತ್ತು ಅದೇ ಪರಿಸ್ಥಿತಿ ಅದ. 50,000 30,000 ಕೋಟಿ ರಾಜ್ಯದ ಬಜೆಟ್ ಇದ್ದಾಗ ಎಷ್ಟಿತ್ತು ಪರಿಸ್ಥಿತಿ, ಇವತ್ತು 3 ಲಕ್ಷ ಕೋಟಿ ಇದ್ದಾಗ್ರೂ ಕೂಡ ನಾವು ಉತ್ತರ ಕರ್ನಾಟಕದವರು ರೋಡಿನಿಂದ ವಂಚಿತರಾಗ್ತಾ ಇದ್ದೀವಿ. ನಮ್ಮ ಊರುಗಳದಾಗ ಗಟರ್ ಇಲ್ಲ, ಹೊಳಿ ನೀರು ಬಂದು ಹೊಕ್ಕಿದ್ರೆ ನಮ್ಮ ಬಡವರಿಗೆ ಮನಿ ಇಲ್ಲ, ಪತ್ರೆ ಶೆಡ್ನಾಗ ಅದಾರ. ನಮ್ಮ ರೈತರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ, ನಮ್ಮ ರೈತರಿಗೆ ವಿದ್ಯುತ್ ಸಿಗ್ತಾ ಇಲ್ಲ, ಒಳ್ಳೆ ರೇಟ್ ಸಿಗ್ತಾ ಇಲ್ಲ ರೈತರಿಗೆ. ಈ ವ್ಯವಸ್ಥೆ ಮುಂದೆ ಹೋಗಬಾರ್ದು. ನಾವು ಇದಕ್ಕೆ ಮುಖ್ಯ ಕಾರಣ ನಾವು ಜಾಗೃತರಾಗಬೇಕಾಗ್ಯದ. ಹಾಗಾಗಿ ನಾನು ಏನೇ ಮಾತಾಡಿದ್ರು ಕೂಡ ರಾಜಕೀಯ ದೃಷ್ಟಿಕೋನದಿಂದ ಹಾನಿ ಮಾಡಿ ಹೇಳ್ತೀನಿ. ನಾನು ಮಾತಾಡ್ತಾ ಇಲ್ಲ. ನನ್ನ ಜನರಿಗೆ ಆ ತೊಂದರೆಯನ್ನು ನೋಡಿ ಹೊಟ್ಟೆ ಉರಿದು ಮಾತಾಡ್ತಾ ಇದ್ದೀನಿ. ಈ ಪರಿಸ್ಥಿತಿ ನಮಗೆ ಬರಬಾರ್ದು ಅನ್ನುವಂತಹ ಕಳಕಳಿಯೊಂದಿಗೆ ಮುಂದಿನ ಭವಿಷ್ಯದ ದಿನಮಾನಗಳಲ್ಲಿ ನಮ್ಮ ಹನುಮಂತ ಖಂಡೇಕರ್ ಅವರಿಂದ
ಈ ಭಾಗದಲ್ಲಿ ಇನ್ನೂ ಸಾಕಷ್ಟು ಒಳ್ಳೆಯ ಕೆಲಸ ಆಗಲಿ. ಅವರು ಈ ಭಾಗದಲ್ಲಿ ಜನರಿಗೆ ತಮ್ಮ ಸೇವೆಯನ್ನು ನಿರಂತರವಾಗಿ ಮುಡಿಪಾಗಿಡಲಿ. ಈ ಕಾರ್ಯಕ್ರಮ ಅತ್ಯಂತ ಈ ಸಂಜೆ ಸಮಯದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಚೆಂದಾಗಿ ನಡೆದು ತಾವೆಲ್ಲ ಸುತ್ತಮುತ್ತಲಿನ ಹಳ್ಳಿಯವರು ಬಂದಿದ್ದೀರಿ. ನಮ್ಮನ್ನು ಕರೆಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಹರಿಸಿದ್ದಕ್ಕೆ ಸಾನ್ನಿಧ್ಯವನ್ನು ವಹಿಸ್ಕರಂತ ನಮ್ಮ ಗೋಳ್ಸಾರ್ ಅಪ್ಪ ಅವ್ರ ಪಾದಕ್ಕೆ ನಮಸ್ಕರಿಸಿ, ಅದೇ ಥರ ಅಳೂರಪ್ಪ ಅವ್ರ ಪಾದಕ್ಕೆ ನಮಸ್ಕರಿಸಿ, ಅಗರ್ಕೇಡಪ್ಪ ಅವ್ರ ಪಾದಕ್ಕೆ ನಮಸ್ಕರಿಸಿ, ಅದೇ ಥರ ಸಮಯದ ಅಭಾವ ಇರೋದ್ರಿಂದ ಈ ವೇದಿಕೆ ಮೇಲೆ ಇರೋಂಥ ಎಲ್ಲ ಗುರು ಹಿರಿಯರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರೇ, ಗಣ್ಯರೇ, ತಂದೆ ತಾಯಂದರೆ, ನಮ್ಮ ಎಲ್ಲ ಯುವ ಮಿತ್ರರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಸಮಯ ಭಾಳ ಆಗಿದೆ, ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಮ್ಮ ತಂದೆ ರವಿಕಾಂತ್ ಪಾಟೀಲ್ ಅವರೇ ಸಾಹೇಬ್ರೆ ಬರಬೇಕಾಗಿತ್ತು. ಆದರೆ ಅವರು ಬೇರೆ ಊರಿಗೆ ಹೋಗಿದ್ರಿಂದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸಬೇಕು. ಅದೇ ಥರ ನಾನು ಮೊಟ್ಟ ಮೊದಲು ನಮ್ಮ ಹನುಮಂತಣ್ಣ ಖಂಡೇಕರ್ ಅವ್ರಿಗೆ ಈ ನೂತನ ಕಟ್ಟಡ ಮಾಡಿದ್ದಕ್ಕೆ ಅವ್ರಿಗೆ ಶುಭಾಶಯಗಳು ಕೋರುತ್ತೀನಿ. ಯಾಕೆಂದರೆ ನಮ್ಮ ಅಗರ್ಖೇಡ್ ಗ್ರಾಮದಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಒಂದು ದೇವಸ್ಥಾನ ಮತ್ತು ಅದು ಎಲ್ಲ ಇರೋದ್ರಿಂದ ಇಲ್ಲಿ ಜನರಿಗೆ ಅನುಕೂಲ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಈ ಥರ ಒಂದು ನೂತನ ಕಟ್ಟಡ ಮಾಡಿ ಎಲ್ಲ ಜನರಿಗೂ ಒಂದು ಸಹಾಯ ಆಗಂಗೆ ಮಾಡಿದಾರವರು. ಅದಕ್ಕೆ ಅವ್ರಿಗೆ ಶುಭಾಶಯಗಳು ಕೋರುತ್ತೀನಿ. ಅದೇ ಥರ ನಾನು ಜಾಸ್ತಿ ಏನು ಮಾತಾಡ್ದಲ್ಲೇ, ಇವಾಗ ನೀವು ನೋಡ್ತಾ ಇದ್ದೀರಾ ರೈತರದು ತುಂಬ ಹೈರಾಣ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಹೋದ ವರ್ಷ ನೀವು ನೋಡಿದ್ರಿ ಎಲ್ಲ ಹೊಳೆ ಬಂದು ಪೂರ್ತಿ ನೀರೆಲ್ಲ ಹೊಕ್ಕಿತ್ತು ಊರಲ್ಲಿ. ಆದರೆ ಈ ಸರ್ತಿ ಇನ್ನೂ ಮಳೆನೇ ಬಂದಿಲ್ಲ. ಅದಕ್ಕೋಸ್ಕರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ರೈತರಿಗೆ, ನಮ್ಮ ಬಡ ಜನರಿಗೆ ಒಳ್ಳೇದಾಗಕ್ಕೆ ಒಂದು ಮಳೆ ಆಗಲಿ ಅಂತ ಕೇಳ್ಕೊತೀನಿ. ಅದೇ ಥರ ಈ ಕಾರ್ಯಕ್ರಮಕ್ಕೆ ನಂಗೆ ಕರೆಸಿ ಸನ್ಮಾನ ಮಾಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ಕರೆಸಿ ಹಾಗೂ ಶಂಕರಾನಂದ ಸ್ವಾಮಿಗಳಿಗೂ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲೆ ಎಲ್ಲ ಗುರಿಯರನ್ನು ನಮಸ್ಕರಿಸಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಂಗಂಥ ನನ್ನ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿದ ನಮಸ್ಕರಿಸಿ SK ಬಾರಿನ ಒಂದು 2 ನಿಮಿಷ ಒಂದು ಸ್ವಾಭಿಮಾನ ಬಿಟ್ಟು ಹೇಳಿಲ್ಲವ, ಒಂದು 2 ನಿಮಿಷ ಸ್ವಾಭಿಮಾನ ಹೇಳಿಸಿದ ಮಾತು ಮುಗಿಸ್ತೀನಿ. ಇಲ್ಲಿ ಊರಾಗ ಯಾರೋ ಇದ್ರೆ ಹೇಳಿದ್ರಲ್ಲ ಇವನಾಗ ಸ್ವಾರ್ಥ ತೀರ್ಥಲ್ಲ, ಇಲ್ಲಿ ಒಂದು ಸ್ವಾಭಿಮಾನ ಇತ್ತು ನಮಗೆ. ದೇವ್ರ ಸಾಕ್ಷಿ ನೀವೆಲ್ಲರೂ ಹೇಳ್ಬೇಕಂದ್ರೆ ಸ್ವಾಭಿಮಾನ ಇತ್ತೊಂದು. ಏನು ಸ್ವಾಭಿಮಾನ ಇತ್ತಂದ್ರೆ ಯಾರೋ ಪುಣ್ಯಾತ್ಮ ನಿಮ್ದು ಇಲೆಕ್ಷನ್ ಮಾಡಿಲ್ರಿ, ಅದು MSL ಇಲ್ಲಿ ತೆಗೆದು ಹಾಕಿರಂದ್ರೆ ತೊಟ್ಟಲ್ಲ. ಯಾಕಂದ್ರೆ ಇಬ್ಬರು ಸಿದ್ಧಾರ್ಥ ಪರಂ ಭಕ್ತರು ಇಬ್ಬರು, ನಾವೆಂದೂ ಜಾತಿ ಗೀತಿ ಎಂದೂ ಮಾಡಿಲ್ಲ. ನನ್ನಂದ ಅಣ್ಣ ಹಿಂಗಿನೀಗ ನನ್ನೊಂದು ಯಾರೋ ಊರನ್ನ ಮಂದಿ 4 ಮಂದಿನ ದೇವ್ರ ಪ್ರಮಾಣ ಆಗಿ ನಾ ಇಲೆಕ್ಷನ್ ಕಾಂಗ್ರೆಸ್ಸೇ ಮಾಡೀನು. ಆದ್ರೆ ನನಗೆ ಇಲೆಕ್ಷನ್ ನೀವು ಮಾಡಿಲ್ಲ ತಿಳಿಗಿಸಿಂದ ನಂದು ವೈನ್ ಶಾಪ್ ತೆಗೆದಾರತ್ತಂದ. ನಾ ಒಂದು ಕೆಲಸ ಮಾಡ್ತಾ ನೀನು ಮಾತು ಕೊಡ್ತೀನಿ, ನಾವು ಇಬ್ಬರು ಅಣ್ಣ ತಮ್ಮರಿದ್ದಂಗಿದ್ದೆವು. ಒಂದಿನ ನಾನು ಬಿಟ್ಟು ಹೋಗೋದ, ಅವ ಮಾಡ್ದವನು ಬಿಟ್ಟು ಹೋಗೋದ. ಒಟ್ಟಲ್ಲ ಒಂದು ಕೆಲಸ ಮಾಡೋನು, ನಿನಗೆ ಬರೀ ಭಾಳ ಅದ್ರ 2 ತಿಂಗಳದಾಗ ಲೈಸೆನ್ಸ್ ತಂದು ಕೊಡ್ತಾ ನೀವು ಮಾತು ಕೊಟ್ಟಿದ್ನ. ದುಡ್ಡೆಲ್ಲ ಅವಂದೇ, ಏನೋ ಸಣ್ಣ ಪುಟ್ಟ ನಮ್ದೇನು ವಿಷಯಕ್ಕೆ ಅಣ್ಣ ತಮ್ಮರ ಸಂಬಂಧ. ಅವ ಸಿದ್ಧಾರ್ಥ ಪರಂ ಭಕ್ತ, ಒಂದೇದಾಗ ಮುಗ್ದು ಸ್ವಭಾವ. ಇಷ್ಟೆಲ್ಲ ಹೇಳಿದ್ರು ನಾವು ಏನು ಹೇಳಿಲ್ಲ ಅದ್ರ ಬಗ್ಗೆ. ಲೈಸೆನ್ಸ್ ಸಿಹಾಕತ್ತಂತ ಹೇಳಿಲ್ಲ ಒಟ್ಟವ. ಯಾಕೆ ನನ್ನ ಜೀವನದ ಎಲ್ಲರಿಗೆ ಹೇಳ್ತೀನಿ, ನಮ್ಮಿಂದ ವೈರಿಗಳು ಸ್ಟ್ರಾಂಗ್ ಇರಬೇಕು. ಒಟ್ಟಲ್ಲ ಸ್ಟ್ರಾಂಗ್ ವೈರಿಗಳು ಇದ್ದಕ್ರೆ ನಮ್ಗೆ ನೋಡ್ಲಿಕ್ಕೆ ಭಾಳ ಚಂದ ಅನಿಸ್ತು. ಒಟ್ಟಲ್ಲ ಈಗ ಅವ್ರು ಏನು ಕಿವಿ ಮಾತು ಕೊಟ್ಟಿರೋರಿಗೆ ಪುಣ್ಯಾತ್ಮ ಹೋಗಿ ತಗಲಿಕ್ಕೆ, ಅದರಿಂದ ಒಂದು ಹೊಲ ಮನಿ ಅದ, ಅವ್ನು ಇಟ್ಟಂಗೆ ಬಿಟ್ಟಿವ. ನಾ ಉದ್ಯೋಗದಿಂದ ವೈನ್ ಶಾಪ್ದಿಂದ ಏನು ಅವ್ನು ನಡೀತಿತ್ಲ, ದುನಿಯಾ ದಾನ ಧರ ಮಾಡ್ತಾನವ. ಅವ್ನು ಸ್ವಭಾವ ಭಾಳ ಸಮೀಕ್ಷೆ ನೋಡಿನು, ಕೂಸುಗಳ ಸ್ವಭಾವ ಇದ್ದಂಗೆ ಮುಗ್ಧ ಸ್ವಭಾವ ಅದ. ಯಾಕಂದ್ರೆ ಒಂದು ವಿಷಯ ನಾ ಹೇಳ್ತೀನಿ, ಒಂದು ವಿಚಾರನ ಬಂತು. ಇಲ್ಲೇ ನನಗೆ ಒಂದು 8 ಎಕರೆ ಎಲ್ಲರಿಗೆ ಪ್ಲಾಟ್ ಹಾಕಿ ಕೊಟ್ಟಿರ್ತಾವೆ. ಇರತನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಟೈಮ್ನಾಗ ಒಟ್ಟು ಮಂದಿಗೆಲ್ಲ ಪ್ಲಾಟ್ ಹಾಕಿ ಕೊಟ್ಟತ್ತೆ. ಯಾರೋ ಹನುಮಂತನಗರ ತಿಟ್ಟರೆ ತೊಟ್ಟೋದಕ್ಕೆಲ್ಲ. ಯಾಕೆ ಇಂಥ ಕೆಲಸನೂ ಯಾರೂ ಮಾಡೋಂಗಿಲ್ಲ, ಅಪರೂಪ. ಒಂದು ಮಾತು ಹೇಳಿದವ್ರಿಗೆ, ಅಣ್ಣ ಒಂದು ಕೆಲಸ ಮಾಡೋನು, ಅವ್ರು ಲೈಸೆನ್ಸ್ ತೆಗ್ದಾನಲ್ಲ 2 ತಿಂಗಳ ನಾವು ಲೈಸೆನ್ಸ್ ತಂದು ತೋರಿಸೋನು. ಯಾರು ನಮಗೆ ತುಳಿಬೇಕಾತಾರ ಅವರಿಂದ ಬೆಳೆದು ತೋರಿಸೋನು. ಯಾರಿಗೆ ಅನ್ನೋದು ಬೇಡ, ಯಾರು ನಮ್ಮ ಲೈಸೆನ್ಸ್ ಆಗತ್ತ ನಾವು ಯಾರಿಗೆ ಹೇಳಿಲ್ಲ ಒಟ್ಟೆ. ಇಟ್ಟು ಸೀಕ್ರೆಟ್ ಮೇಂಟೈನ್ ಯಾರಿಗೆ ಹೇಳಿಲ್ಲ ಒಟ್ಟು. ಯಾಕೆ ಕಾಣದ ಕೈಗಳು ಹ್ಯಾಂಗೆ ಇರ್ತೀವಿ, ರಾಜಕಾರಣ ಮತ್ತೊಂದು ಮಾತು ಮಾಡ್ಕೋತ್ಕೊಂಡ್ರು ಬಡ್ದು. ಯಾಕೆ ನಮ್ಮ ಗೇಮ್ ಸಕ್ಸಸ್ ಆಗಬೇಕು ಕೊಟ್ಟಲ್ಲ. ಇದ್ರಾಗ ಅವ್ನು ಹೇಳಿದ್ರಲ್ಲ ಸ್ವಾಮಿನ ಒಟ್ಟಾದ್ರೆ ಹೆಸರೇ ತೆಗಿಲಿಲ್ಲ. ಎದಕ್ಕೆ ಲೈಸೆನ್ಸ್ ತಂದ, ಎದಕ್ಕೆ ಲಾಜಿಂಗ್ ಮಾಡ್ದೆ ಅನಿಸಿಲ್ಲ. ನಾವೊಂದು ಲೈಸೆನ್ಸ್ ತರ ಕರೆಯೋದ್ರೆ ಶಿಸ್ತು ಲಾಜಿಂಗ್ನು ಮಾಡಿಲ್ಲ. ಒಂದು 4 ಮಂದಿಗೆ ಅನುಕೂಲ ಅಲ್ಲಿ. ಊರಾಗ ಯಾಕೋ ಫಂಕ್ಷನ್ಗಳು ಇರ್ತಾವ, ಯಾರು ಬೀಗರು ಬಂದಿರ್ತಾರ, ಏನೋ ಫಂಕ್ಷನ್ ಇರ್ತಾವ, ಲಗ್ನ ಇರ್ತಾವ. ಬೀಗರ ಮನೆ ನಮ್ಮ ಬಡ್ರು ರೈತರ ಮನೆ ಸ್ವಲ್ಪ ಸಣ್ಣ ಮನೆ ಇರ್ತಾವ. ಒಂದು 8-10 ಮನೆ ಬಂದರು ಇರ್ಲಾಕ ಒಂದು 10 ರೂಮ್ ಹಾಕೊಂಡು ಮಕ್ಕಳಿಗೆ ಅನುಕೂಲ ಆಗ್ತದ. ಇದ್ರಾಗ ಸ್ವಾರ್ಥ ತೀರ್ತದ. ಸ್ವಾಮ್ಯನ ಒಂದ್ರೆ ಸ್ವಾಮ್ಯನ ಬಿಡೋಣ ಬೇಡ.
ಯಾವತ್ತು ನಿಮ್ಮ ಜನ ಏನಿದ್ದೀರಿ ಯಾವತ್ತು ಹನುಮಂತ ಜೊತೆ ಯಾವತ್ತು ನೀವು ಯಾವತ್ತು ಅವ್ನಿಗೆ ಆಶೀರ್ವಾದ ಮಾಡಿರ್ಬೇಕು. ನೀವು ಜೊತೆ ನಾವಿರ್ತೀವಿ, ನಿಮ್ಮ ಕಷ್ಟ ಸುಖಕ್ಕೆಲ್ಲ ಯಾವತ್ತೂ ನಾವು ಬಂದು ನಿಂದಿರ್ತೀವಿ. ನಮ್ಮದೊಂದು ನೇಚರ್ ಒಟ್ಟಲ್ಲ. ನಮ್ಮ ತನ್ನ ಯಾರೇ ಬರಲಿ, ನನ್ನ ವೈರಿಗಳು ಬರಲಿ, ನನ್ನ ವಿರೋಧಿಗಳು ಬಂದ್ರಿ, ನಮ್ಮ ತನ ಬಂದ್ರು ಅಂತ ನಾವು ಸಹಾಯ ಮಾಡೋಂಥ ನಮ್ಮ ನಿಶ್ಚಿತ ಕೆಲಸ ಅದ. ಒಂದನೇದಾಗಿ ಅವ್ರು ಹನುಮಂತ ಕಂಡವ್ರಿಗೆ 100 ವರ್ಷ ಸವಿಸ್ಕೂಲ್ ಯಾಕಂತ ಭಾಳ ಮುಗ್ದು ಸ್ವಭಾವ. ಇಷ್ಟೆಲ್ಲ ಹೇಳಿದ್ರು ಏನು ಹೇಳಿಲ್ಲ ಹೊಟ್ಟೆವ್ರಲ್ಲ. ಇದು ಎದಕ್ಕೆ ಲೈಸ್ ಅಂತಂದು ಹೇಳಿಲ್ಲ ಹೊಟ್ಟೆವ್ರು. ಯಾರೋ ಊರನ್ನವರು ಈ ಫಂಕ್ಷನ್ಗೆ ಬಂದಿಲ್ಲ, ಅವರು ಏನು ಕಿವ್ಯಾಗ ಹೇಳಿರಲ್ಲ ಅವನಿಗೆ, ಅವ್ರ ಫಂಕ್ಷನ್ಗೆ ಬಂದಿಲ್ಲ ಹೊಟ್ಟೆಲಿಲ್ಲ. ಯಾಕೆ ಅವ್ರಿಗೆ ಗುರ್ತದೆ ಸ್ವಾಭಿಮಾನ ಹೆಂಗೆ ಅನ್ನೋದು ಹೊಟ್ಟಲ್ಲ. ಯಾರು ಹೋಗಿ ಅವ್ನಿಗೆ ಕಿವಿ ಚುಚ್ಚಿರಲ್ಲ, ಏನಾಗಲ್ಲ ಅದರಿಂದ. ಮನುಷ್ಯ ತುಳಿದು ಬೆಳಿಬೇಕನೋ ಎಂದೂ ಉದ್ಧಾರ ಆಗಲ್ಲ. ಇನ್ನೊಂದು ವಿಶೇಷ ಹೇಳ್ತೀನಿ, ಒಟ್ಟು ಯಾವತ್ತು ಮೆಲ ಯಾರಿಗೆ ಕಷ್ಟ ಕೊಡ್ತಾರೆ, ನಾವು ಕಷ್ಟ ತೊಗೊಂಡವ್ರು ಕಷ್ಟದಿಂದ ಹೊರಗೆ ಬರ್ಬೋದು. ಅವ ಕಷ್ಟ ಕೊಡವ ಸಾಯತನ ಕಷ್ಟದಿಂದ ಒಟ್ಟು ಹೊರಗೆ ಬರಲ್ಲ. ಒಟ್ಟವ ಸಾಧ್ಯನ ಕಷ್ಟದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೊಂದು ತಾಸು ಇವತ್ತು ಕೇಸ್ ಕೊಟ್ಟಿರ್ತಾನೆ, ಒಂದು ತ್ರಾಸು ಕೊಟ್ಟಿರ್ತಾನೆ, ಕ್ಯಾನ್ಸಲ್ ಮಾಡಿರ್ತಾನೆ, ನಾವು ಲೈಸೆನ್ಸ್ ತಂದೆವು. ಅವ ಮತ್ತೆ ಹಂಗೆ ಅವ್ನು ಉದ್ಯೋಗ ಮತ್ತವ್ರು ತಿಳ್ಕೋತಿ ಹೋಗ್ಬೇಕನ್ನೋ ವಿಚಾರ ಇರ್ತದೆ. ನಾವೊಂದು ಹೇಳ್ಕತ್ತೀನಿ, ಒಟ್ಟು ಜನರಿಗೆ ಒಂದೇ ವಿದೇಶ, ಇವರೇ ತಲ್ಲ ಅವರೆಲ್ಲ ನಮ್ಮ ಆಜುಬಾಜು ಯಾರೇ ಇರ್ಲಿಕ್ಕೆ ಅವರು ವೈರಿಗಳು ಬೇಕಾದಟ್ಟು ಮಾಡ್ಲಿಕ್ಕೆ ಎದೆ ಗುಂದೋದಿಲ್ಲ. ನಮ್ಮ ಕೆಲಸನ ಮಾಡೇ ತೋರಿಸ್ಬೇಕು ಅವ್ರಿಗೆ, ಆವಾಗ ನಮ್ಗೆ ಗುರುತಾತ. ಒಟ್ಟೊಂದು ಇದ್ದೇಶ ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ. ರೆಸ್ಟೋರೆಂಟ್ ಹನುಮಂತಣ್ಣ ಖಂಡೇಕರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸದಸ್ಯರು. ಈಗ ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಭಾಳ ಇದರದಿಂದ ಮಾಡ್ಕೊಂಬಂದಾರ. ಇವತ್ತು ಪರಮ ಪೂಜಾರದಂಥ ಗೋಳಸರಪ್ಪ ಅವ್ರ ಪಾದಕ್ಕೆ ನಮಿಸುತ್ತಾ, ಹಾಗೂ ಇವತ್ತು ಪರಮ ಪೂಜಾರದಂಥ ಶಂಕರಾನಂದ ಮಹಾಸ್ವಾಮಿಗಳು ಹಾಗೂ ನಮ್ಮ ಪರಮ ಪೂಜಾರದಂಥ ಸಿದ್ಧಾರೂಢ ಮಠದ ಮಹಾಸ್ವಾಮಿಗಳು ಇವತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹನುಮಂತಣ್ಣ ಮಾಡಿದ್ರು. ಯಾಕಂದ್ರೆ ಭಾಳ ಅನುಕೂಲ ಆಗ್ಯದ. ಇಲ್ಲ ಮಗರ್ಕೇಡದೊಳಗೆ ಏನಾಗ್ಯದ, ಇಲ್ಲಿ ಯಾವುದೂ ಹೋಟೆಲ್ಲ ಅಲ್ಲಿ ಯಾವುದೂ ಏನೂ ಇದ್ದಿಲ್ಲ. ಈಗ ಇಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ, ಹುಣ್ಣಿಮೆಯಲ್ಲಿ, ಮಂಗಳವಾರ, ಶುಕ್ರವಾರ ದಿವಸ ಇವತ್ತು ಇಲ್ಲಿ ಹೈದರಾಬಾದ್ ಮಂದಿ ಜಾಸ್ತಿ ಹೋಗ್ತೈತಿ. ಅಲ್ಲಿಂದ ಹೊಳೆನ ಎಲ್ಲ ಮಂದಿ ದೇವಿ ಗುಡಿ ದೇವ್ರ ಐತೆ, ಅಲ್ಲಿ ಮಂದಿ ಬರ್ತಿತ್ತು. ಇಲ್ಲಿ ಹೋಲಕ್ಕೆ ಯಾವುದು ಹೋಟೆಲ್ ಅನ್ನೋದು ಇದ್ದಿತ್ತಿಲ್ಲ. ಮತ್ತು ಇಲ್ಲಿ ನಮ್ಮ ನೆರಳೆ ಆದಂಥ ಇಲ್ಲಿ ಶಿರಗೂರಕ್ಕೆ ಎಲ್ಲಮ್ಮ ತಾಯಿ ದರ್ಶನಕ್ಕೂ ಮಂದಿ ಬರ್ತಿತ್ತು. ಅದರದಿಂದ ಎಲ್ಲ ಒಳ್ಳೇದಾಗಲಿ ಅಂತೇಳಿದ್ರೆ ಭಾಳ ಕಷ್ಟಪಟ್ಟು ಮಾಡ್ಸ್ಯಾರ. ಮತ್ತು ಎಲ್ಲ ವೇದಿಕೆ ಮೇಲೆ ಆದಂಥ ನಮ್ಮ ಬಿ ಪಾಟೀಲ್ ಅಣ್ಣವ್ರಿಗೆ, ಹಾಗೂ ನಮ್ಮ ವೈಭವ ನಮ್ಮ ಕಾಂತಣ್ಣವ್ರಿಗೆ, ಹಾಗೂ ನಮ್ಮ ಲಕ್ಷ್ಮಣಮ್ಮ ಸವಳಿಗೆಯವರೇ, ಸೋಮಣ್ಣ ರೂಗಿಯವರೇ, ಅಲ್ಲೂ ಎಲ್ಲರೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಆಶೀರ್ವಾದ ಅವರು ಬಂದಾರ. ಅದಕ್ಕೆ ಎಲ್ಲ ಒಳ್ಳೆ ಚೆಂದಾಗಿ ನಡಿಲಿ ತಿಳಿಸಿ ನಾ ಇಟ್ಟು ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ತಿಳಿಸುತ್ತಾ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ ಸರ್ವ ಗಣ್ಯ ಮಾನ್ಯರು ಕೂಡ ಅನಂತ ಶರಣಾರ್ಥಿಗಳು ತಿಳಿಸುತ್ತಾ, ಈ ಒಂದು ನೂತನ ಕಟ್ಟಡದ ಈ ಒಂದು ಕೇಂದ್ರ ಬಿಂದುಗಳಾದ ಖಂಡೇಕರ ಅಣ್ಣವರಿಗೂ ಕೂಡ ತಿಳಿಸುತ್ತಾ, ಈ ಒಂದು ಏನಪ್ಪ ಅಂದ್ರೆ ಜಗದ್ಗುರು ಸಿದ್ಧಾರೂಢರ ಏನಪ್ಪ ಅಂದ್ರೆ ಪರಮ ಶಿಷ್ಯರು. ನಮ್ಮ ಲಕ್ಷ್ಮೀಕಾಂತ ಅಣ್ಣವರು ಸಣ್ಣವರಿದ್ದಾಗ ಅವರು ಚಳಕಾಪುರದಾಗಿದ್ದರು. ಚಳಕಾಪುರದಾಗಿದ್ದೇನಪ್ಪ ಭಿಕ್ಷಾ ಮಾಡ್ತಿದ್ರು. ಭಿಕ್ಷಾ ಮಾಡಿ ಎಲ್ಲ ಅಲ್ಲಿ ಒಂದು 50 ಹುಡುಗರಿದ್ದು. ಆ ಹುಡುಗರಿಗೆಲ್ಲ ಏನಾದ್ರು ಪ್ರಸಾದ ಮಾಡಿಸ್ತಾರೆ. ಅವಾಗಿನ ಹಿಡಿದು ಅವ್ರ ಬಳಿ ಏನಂದ್ರು ಒಳ್ಳೆಯ ಸಹಾಯ ಸಹಕಾರ ಮಾಡುವಂಥ ಬುದ್ಧಿ ಅವಾಗಿನಿಂದ ಸಣ್ಣವ್ರು ಹೈಸ್ಕೂಲ್ ಓದುವಾಗ ಆ ಒಂದು ಅವ್ರ ತಾಯಿಯವರ ಆಶೀರ್ವಾದದಿಂದ, ಅದು ಬೀದರ್ ಅಪ್ಪಾಜಿಯವ್ರ ಆಶೀರ್ವಾದದಿಂದ ಅಷ್ಟೊಂದು ಅದ್ಭುತವಾಗಿ ಬೆಳೆದಿದ್ದಾರೆ. ಅದೇ ಒಂದು ಕೂಡ ನಾನು ಕೂಡ ಹ್ಯಾಂಗೆ ಒಳ್ಳೆಯವನಾಗಿನಿ, ನಮ್ಮ ಖಂಡೇಕರ್ ಹನುಮಂತ ಖಂಡೇಕರ್ ಕೂಡ ಹಾಗೇ ಆಗಲಿ ಅಂತೇಳಿ ಅವರೊಂದು ಏನಪ್ಪ ಅಂದ್ರೆ ಪ್ರೀತಿಯಿಂದ ಅವರನ್ನು ಮುಂದಕ್ಕೆ ತೊಗೊಂಡು ಬಂದಿದ್ದಾರೆ. ಅದಕ್ಕೆ ತಾವೆಲ್ಲರೂ ಏನಪ್ಪ ಅಂದ್ರೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಒಳ್ಳೇದು ನಿಮ್ಮದು ಏನಪ್ಪ ಅಂದ್ರೆ ನಿಂಬಲ್ಲೇ ಐತಿ. ಯಾವಾಗ ಏನು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಹಿತವಾಗಿ ಮಿತವಾಗಿ ಇರ್ಬೇಕಂತ ಹೇಳ್ತಿರ್ತಾರಲ್ಲ, ಹಾಂಗೆ ಒಳ್ಳೆಯದನ್ನು ಆರೈಸಿಕೊಂಡು ನಿಮ್ಮ ಜೀವನವನ್ನು ಕಲ್ಯಾಣ ಮಾಡಿಕೊಡ್ರಿ. ಆ ಜಗದ್ಗುರು ಸಿದ್ಧಾರೂಢರು ಎಲ್ಲರಿಗೂ ಏನಪ್ಪ ಅಂದ್ರೆ ಇದೊಂದು ಅನುಕೂಲ ಆಗ್ಯದ. ಒಂದು ಪ್ರಸಾದ ಮತ್ತು ನಾವೇನಾದರೂ ಪ್ರಸಾದತೆ ಅನ್ನೋರು ಇಲ್ಲಿ ಒಂದು ಪ್ರಸಾದ ಮಾಡ್ಲಿಕ್ಕೆ ಇರ್ಲಕ್ಕೆ ಅನುಕೂಲ ಆಗ್ಯದ. ಆ ಜಗದ್ಗುರು ಸಿದ್ಧಾರೂಢಪ್ಪರು ಬೀದರ್ ಅಪ್ಪಾಜಿಯವರು ಎಲ್ಲರ ಮ್ಯಾಗೇನಪ್ಪ ಅಂದ್ರೆ ಆಶೀರ್ವಾದ ಮಾಡಲಿ ಅಂತೇಳಿ 12 ಮಾತುಗಳು ಮುಕ್ತಾಯ ಮಾಡ್ತೀನಿ.